ನಮಸ್ಕಾರ. ಇಂದು ಕರಾಡ ವಿಶ್ವಕ್ಕಾಗಿ ನಾವು ಸಂದರ್ಶನ ನೀಡಲು ಬಂದಿದ್ದೇವೆ. ಸುರತ್ಕಲ್ನ ನಿವಾಸಿ ನಮ್ಮೆಲ್ಲರ ಮೆಚ್ಚಿನ ಕೋಳಿಕಜೆ ಶ್ರೀ ಬಾಲಕೃಷ್ಣ ಭಟ್ ಇವರ ಸುರಭಿ ಎಂಬ ನಿಲಯಕ್ಕೆ. ಕಾಸರಗೋಡು ಕರಾಡ ಸಮುದಾಯದಿಂದ ಬಹುಶಃ ಏಕೈಕ ಭಾರತೀಯ ರಾಜಕೀಯದಲ್ಲಿ ಏಕೈಕ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ MLC ಆಗಿ ಸೇವೆ ಸಲ್ಲಿಸಿದ ನಮ್ಮ ಬಾಲಣ್ಣ ಇವರು ನಿರಂತರವಾಗಿ 2 ಅವಧಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಇಂದು ಇವರ ಬಗ್ಗೆ ಹಾಗೂ ಇವರು ನಡೆದು ಬಂದ ದಾರಿಯ ಬಗ್ಗೆ ಸ್ವಲ್ಪ ಹೆಚ್ಚಿನಲ್ಲಿ ತಿಳಿದುಕೊಳ್ಳೋಣ. ಬಾಲಣ್ಣ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಅಗಲ್ಪಾಡಿ ಪರಿಸರದ ನಿವಾಸಿಯಾದ ನೀವು ನಿಮ್ಮ ಪರಿವಾರದ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ನಮ್ಮೆಲ್ಲರೊಟ್ಟಿಗೆ ಹಂಚ್ಬೋದಾ? ನಾನು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೋಳಿಕಜೆ ಮನೆಯವ. ಕಾಸರಗೋಡು ತಾಲೂಕು ಕಾರಡ್ಕ ಗ್ರಾಮದ ಕೋಳಿಕಜೆ ಅಂತ. ನಮ್ಮ ತಂದೆಯವರು ಗಣಪತಿ ಶರ್ಮ, ಕೋಳಿಕಜೆ ಗಣಪತಿ ಶರ್ಮ ಅಥವಾ ಗಣಪತಿ ಭಟ್. ಮೀನಾಕ್ಷಿ ನನ್ನ ತಾಯಿ. ನಾವು ನಮ್ಮ ಅಪ್ಪ ಅಮ್ಮನಿಗೆ 11 ಜನ ಮಕ್ಕಳು. 11 ಮಂದಿಯೂ ಈಗ ಇದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ತಂದೆಯವರು ನಮ್ಮ ತಾತನಿಗೆ ಒಬ್ಬರೇ ಮಗ. ಹಾಗಾಗಿ ಕೋಳಿಕಜೆ ಮನೆಯಲ್ಲಿ ನಾವು ಚಿಕ್ಕಂದಿನಿಂದಲೂ ಬೆಳೆದು ಬಂದದ್ದು ಒಂದು ಕೃಷಿಕ ಪೌರೋಹಿತ್ಯ ಕುಟುಂಬದಿಂದ ಬಂದದ್ದು. ನಮ್ಮ ತಂದೆಯವರು, ನಮ್ಮ ತಾತ, ನಮ್ಮ ಅಜ್ಜ ಅವರಿಬ್ಬರು ಸಂಸ್ಕೃತ ವಿದ್ವಾಂಸರಾಗಿದ್ದರು. ಅದರ ಒಂದು ಇದು ನನ್ನ ಮೇಲೆಯೂ ಖಂಡಿತವಾಗಿ ಬಿದ್ದಿರಬಹುದು. ನಾವು ಸಣ್ಣ ಮಕ್ಕಳಿರುವಾಗ ನಮ್ಮ ತಂದೆಯವರು ಕೃಷಿಯ ಕೆಲಸದ ಜೊತೆಗೆ ವೇದ ಮಂತ್ರಗಳು ಅಥವಾ ಬೇರೆ ಬೇರೆ ಧಾರ್ಮಿಕ ವಿಷಯಗಳ ಬಗ್ಗೆ ಅವರು ಮಾತನಾಡುವುದು, ಅದರಿಂದ ಪ್ರಭಾವಿತನಾಗಿ ನಾವು ಯಥಾಶಕ್ತಿ ಅಧ್ಯಯನ ಮಾಡಿ ನಾವು ಇವತ್ತು ಏನಾಗಿದ್ದೇವೋ ಅದು ಆಗಿದ್ದೇವೆ ಅಂತ ನಮ್ಮ ನಂಬಿಕೆ. ಕೃಷಿ ಕುಟುಂಬವಾಗಿದ್ದಾಗ ಅವರಿಗೆ ಇಂಗ್ಲೀಷಿನ ಏನು ಗೊತ್ತಿಲ್ಲ. ಆಗಿನ ಕಾಲಕ್ಕೆ ನಮ್ಮ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಇಂಗ್ಲೀಷ್ ಕಲಿತರೆ ಒಳ್ಳೆಯದು ಎಂಬ ಅವರ ಇಚ್ಛೆ ಬಹುಶಃ ಅದು ನನ್ನ ಮೇಲೆ ಇವತ್ತಿನ ಏನು ವಿದ್ಯಾಭ್ಯಾಸ ನಾನು ಅಭ್ಯಾಸ ಪಡೆದಿದ್ದೇನೆ. ನನ್ನ ನಂತರದ ಮಕ್ಕಳೆಲ್ಲರೂ ತಮ್ಮಂದಿರು ತಂಗಿಂದಿರೆಲ್ಲರೂ ಇಂಗ್ಲೀಷು ಕಲಿತವರೇ. ನನ್ನ ಮೇಲೆ ಆ ರೀತಿಯ ವಿದ್ಯಾಭ್ಯಾಸದ ಪರಿಣಾಮ ನನ್ನ ಜೀವನದ ಮೇಲೆ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಾನು ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ಹೈಸ್ಕೂಲು, ಓರಿಯೆಂಟಲ್ ಹೈಸ್ಕೂಲ್ ಅಂತ ಇತ್ತು ಆ ಕಾಲದಲ್ಲಿ. ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಸ್ವಲ್ಪ ಜಾಸ್ತಿ ಇದ್ದ ಕಾಲ. ಅಲ್ಲಿ 11 ವರ್ಷಗಳ SSLCಯನ್ನು ಪೂರೈಸಿ ತದನಂತರ ಸೈಂಟ್ ಎಲೋಷಿಯಸ್ ಕಾಲೇಜು ಮಂಗಳೂರಿನಲ್ಲಿ PUC ಸೈನ್ಸ್ ವಿಭಾಗದಲ್ಲಿ ಅಧ್ಯಯನ ಮಾಡಿ ಪದವಿ ಶಿಕ್ಷಣ BSc ಬಯಾಲಜಿ ಅದನ್ನು ಉಡುಪಿ MGM ಕಾಲೇಜು, ಪ್ರತಿಷ್ಠಿತ ಮಂಗಳೂರಿನ ಎಲೋಷಿಯಸ್ ಕಾಲೇಜು ಅಷ್ಟೇ, ಉಡುಪಿ ಜಿಲ್ಲೆಯ MGM ಕಾಲೇಜು ಅಷ್ಟೇ, ಇಡೀ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ 2 ಕಾಲೇಜುಗಳಲ್ಲಿ ಕಲಿಯುವ ಒಂದು ಅವಕಾಶ ನನಗೆ ಆಗಿತ್ತು. ನಂತರ MSc ಮಾಡಲಿಕ್ಕೆ ನಾನು ಆಯ್ಕೆ ಮಾಡಿದಂತಹ ವಿಷಯ ಬಯಾಲಜಿ, ಜೀವಶಾಸ್ತ್ರ. ಅದರನ್ನು ಕಲೀಲಿಕ್ಕೆ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗ ಮಂಗಳೂರು ಯೂನಿವರ್ಸಿಟಿ ಆಗುವ ಮೊದಲ ಹಂತದಲ್ಲಿದ್ದಾಗ ಮಂಗಳೂರಿನ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ನನಗೆ ನಾನು ಕಲಿಯುವಂಥ ವಿಷಯಗಳೆಲ್ಲ ಅಧ್ಯಯನ ಮಾಡುವಂಥ ಅವಕಾಶವಾಗಿತ್ತು. ಅಲ್ಲಿಯ ಯಾವ್ಯಾವ ಪ್ರೊಫೆಸರ್ಗಳು, ಡಾಕ್ಟರ್ಗಳು ಅವರೆಲ್ಲ ನಮಗೆ ಕಲಿಸುವಂಥ ಒಂದು ಅವಕಾಶ, ಅವರಿಂದಲೂ ಅದನ್ನು ಕಲಿಯುವಂಥ ಒಂದು ಅವಕಾಶ ನನಗೆ ಆಯಿತು. ಹಾಗಾಗಿ ನಾನು ಕಲಿತ ವಿಷಯ ಬಯಾಲಜಿ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಆದ ಕಾರಣ ನಾನು ಒಂದು ಸ್ವಲ್ಪ ಕಾಲ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಪಡೆದ ಮೇಲೆ ಒಂದಿಷ್ಟು ಕಾಲ ಕಾಸರಗೋಡಿನ ಸಂಶೋಧನಾ ಕೇಂದ್ರ, ತೆಂಗು ಸಂಶೋಧನಾ ಕೇಂದ್ರ ಅಂತ ಹೇಳ್ತಾರೆ, CPCRI ಅಂತಾರೆ. ಅಲ್ಲಿ ಒಂದು ಸ್ವಲ್ಪ ಕಾಲ, ಒಂದು ಸಂಶೋಧನೆ ಅಂತ ಹೇಳುವಷ್ಟು ದೊಡ್ಡದಲ್ಲ ಅಲ್ಲಿ, ಆದರೆ ಒಂದಷ್ಟು ಕಾಲ ಅಲ್ಲಿ ಕಲಿತು ಅಧ್ಯಯನ ಮಾಡಿ ಆಮೇಲೆ ನನ್ನ ವೃತ್ತಿ ಜೀವನಕ್ಕೆ ಅನಿವಾರ್ಯವಾಗಿ ಇಷ್ಟೊಂದು ದೊಡ್ಡ ಕುಟುಂಬವನ್ನು ನನ್ನ ತಂದೆಯವರು ಒಬ್ಬರೇ ಅದನ್ನು ನಿಭಾಯಿಸುವಷ್ಟು ಆರ್ಥಿಕವಾಗಿ ಸಶಕ್ತರಾಗಿರಲಿಲ್ಲ. ನಾವು ಸಣ್ಣ ಹಿಡುವಳಿಯ ಒಂದು ಕೃಷಿ ಸಣ್ಣ ಕುಟುಂಬ. ಅದಕ್ಕಾಗಿ ನಾನು ತಕ್ಷಣವಾಗಿ ಉದ್ಯೋಗಕ್ಕೆ ಸೇರುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ಆಗ ನಮಗೆ ಹೇಳುವವರು ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ? ಅಂತ ಬಹಳ ಬಡತನದಿಂದ ಬೆಳೆದಂತಹ ಒಂದು ಕುಟುಂಬವಾದ್ದರಿಂದ
ನಾನು ತಕ್ಷಣ ಉದ್ಯೋಗಕ್ಕೆ ಸೇರಿದೆ. ಒಂದು ವರ್ಷ ಅಳಿಕೆಯ 1971-72 ಅವಧಿಯಲ್ಲಿ ಅಳಿಕೆಯ ಲೋಕಸೇವಾ ಪದವಿ ಪೂರ್ವ ಕಾಲೇಜು, ಅಲ್ಲಿ ಒಂದು ವರ್ಷ ನನ್ನ ಶಿಕ್ಷಕ ವೃತ್ತಿಯ ಪ್ರಾರಂಭಿಕ ಒಂದು ವರ್ಷವನ್ನು ಅಲ್ಲಿ ಪೂರೈಸಿ, ಆನಂತರ ಇಲ್ಲಿಯ ಸ್ಥಳೀಯ ಸುರತ್ಕಲ್ಲಿನ ಗೋವಿಂದದಾಸ ಕಾಲೇಜು ನನಗೆ ಅವಕಾಶ ಕೊಟ್ಟಿತು. ಅಲ್ಲಿಂದ ನನ್ನ ನಿವೃತ್ತಿಯವರೆಗೂ ನಾನು ಇಲ್ಲಿಯೇ ನನ್ನ ವೃತ್ತಿ ಜೀವನವನ್ನು ಮಾಡಿದೆ. ನಂತರದ್ದು ಮತ್ತು ಮುಂದಿನ ಸಂದರ್ಭ. ನಿಮ್ಮ ಬಾಲ್ಯ, ಶಾಲೆ, ನೀವು ನಡೆದು ಬಂದ ಹಾದಿ, ಇದರ ಬಗ್ಗೆ ನೀವೀಗ ನಮಗೆ ತಿಳಿಸಿದ್ದೀರಿ. ಇನ್ನು ಶಾಲೆಯ ನಂತರದ ಹಾದಿಯಲ್ಲಿ ನಿಮ್ಮ ಜೊತೆ ನಡೆದ ನಿಮ್ಮ ಧರ್ಮಪತ್ನಿ, ಇವರ ಬಗ್ಗೆ ಒಂದು ಕಿರುಪರಿಚಯ ನೀಡಬಹುದಾ? ನಾನು ಕಾಲೇಜಿಗೆ ಸೇರಿ 2-3 ವರ್ಷಗಳಲ್ಲಿ ನಾನು ವಿವಾಹವಾದೆ. ನಮ್ಮದೇ ಊರಿನ ಕಾಸರಗೋಡು ಜಿಲ್ಲೆ ತಾಲೂಕಿನ ಕಾಸರಗೋಡು ನಗರದ ವಾಸಿಯಾಗಿರುವಂತಹ ನಾರಾಯಣ ಭಟ್ ಚೋಕೆ ಮೂಲೆ ಅವರ ಮಗಳು ಜಯಶ್ರೀ ಎಂಬವರನ್ನು ನಾನು ಮದುವೆಯಾದೆ. ಅವಳು ಕಾಸರಗೋಡಿನ ಕಣ್ಣೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿನ ಕಾಲಕ್ಕೆ ಕನ್ನಡ MAಯಲ್ಲಿ ರ್ಯಾಂಕ್ ಪದವಿ ಪಡೆಯುವಂಥದ್ದು ಕೇಳಿದ್ದೆ ನಾನು. ಹಾಗಾಗಿ ದೈವ ಅನುಕೂಲ ಅಂತ ನಾವು ನಂಬಿದ್ದೇವೆ. ಪತಿ ಪತ್ನಿಗಳು ಪತಿ ಆಗುವಂಥದ್ದು ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯೋ ಅನಿರೀಕ್ಷಿತವಾಗಿ ಆಗುವಂಥದ್ದು ಅಂತ. ಹಾಗಾಗಿ ಗೊತ್ತಿದ್ದ ಒಂದು ಕುಟುಂಬದಿಂದಲೇ ನಾನು ಮದುವೆಯಾದೆ. ಕರ್ನಾಟಕ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಇದ್ಲು ಅವಳು. ಅದಕ್ಕಿಂತ ಮೊದಲು ಕೇರಳದ ಗ್ರಾಮೀಣ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಿ, ಆ ಅನುಭವದ ನಂತರ ಕರ್ನಾಟಕ ಬ್ಯಾಂಕಿನಲ್ಲಿ ಉದ್ಯೋಗ ಆಗಿ ನಾವಿಬ್ಬರು ಇಲ್ಲಿ ಮಂಗಳೂರಿನ ಸುರತ್ಕಲ್ಲಲ್ಲಿ ಇಲ್ಲಿ ನಾವು ಜಮೀನು ತಗೊಂಡು ಮದುವೆಗಂತಲೂ ಮೊದಲೇ ನಾನು ಈ ಮನೆಯನ್ನು ಮಾಡಿದ್ದೆ. ಹಾಗಾಗಿ ದೈವಾನುಕೂಲ ಇವತ್ತು ಇಲ್ಲಿವರೆಗೆ ತಂದಿದೆ ನಮ್ಮನ್ನು. ನಮಗೆ ನಾವು ಗಂಡ ಹೆಂಡತಿ ಇಬ್ಬರು ಕಳೆದ 45 ವರ್ಷಗಳಿಂದ ವಿವಾಹಿತ ಒಂದು ಜೀವನ, ಒಂದು ತಕ್ಕಷ್ಟು ಮಟ್ಟಿಗೆ ಸುಖಿ ಜೀವನವನ್ನೇ ನಾವು ಸಮಾಜದಲ್ಲಿ ಮಾಡಿದ್ದೇವೆ. ನಮಗೆ ಮಕ್ಕಳಿಲ್ಲ, ಆದರೆ ನಮ್ಮ ಮನೆಯ ನಮ್ಮ ಕುಟುಂಬ ದೊಡ್ಡದು. ಈಗ ನನ್ನ ಜೊತೆಗೆ ನನ್ನ ತಮ್ಮ ಮತ್ತು ಅವನ ಕುಟುಂಬ, ಅವನ ತಮ್ಮ ವಾಸುದೇವ ಶರ್ಮಾ, ಅವನ ಹೆಂಡತಿ, ಅವನ ಮಗ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ನಾವು ನನ್ನ ಶ್ರೀಮತಿಯವರ ತಾಯಿ 95 ವರ್ಷದ ಹಿರಿಯವರು ಕೂಡ ಈಗ ನಮ್ಮ ಮನೆಯಲ್ಲೇ ನಮ್ಮ ಜೊತೆಗೆ ವಾಸವಾಗಿದ್ದಾರೆ. ಹಾಗಾಗಿ 3 ತಲೆಮಾರು ನಾವು ಒಟ್ಟಿಗೆ, 3-4 ತಲೆಮಾರು ಒಟ್ಟಿಗೆ ಇರುವಂಥ ಒಂದು ಅನುಭವ ನಮ್ಮದು. ಬಲನ ಶಿಕ್ಷಕ ವೃತ್ತಿಯನ್ನು ಅನಿರೀಕ್ಷಿತವಾಗಿ ಅಥವಾ ಅನಿವಾರ್ಯವಾಗಿ ನೀವು ಅಪ್ಪಿಕೊಂಡ್ರಿ ಅಂತ ಹೇಳಿದ್ರಿ. ಇದರ ಹಿಂದೆ ಇದಲ್ಲದೆ ಬೇರೆನಾದರೂ ಯಾರಾದರೂ ಪ್ರೇರಣಾ ಶಕ್ತಿ ಯಾರಾದರೂ ಇದ್ರಾ? ವ್ಯಕ್ತಿಗೆ ಒಂದು ವೃತ್ತಿ, ಬಯಸಿದ ವೃತ್ತಿ ಎಲ್ಲರಿಗೂ ಸಿಗ್ತದೆ ಅಂತಿಲ್ಲ. ಹಾಗಾಗಿ ನಾನೂ ಕೂಡ, ನನಗೆ ಯಾರೋ ಹಿರಿಯರು ಬ್ಯಾಂಕಿನಲ್ಲಿ ನನ್ನ ಮನೆಯ ಬ್ಯಾಂಕಿನಲ್ಲಿ ಉದ್ಯೋಗ ತೆಗೆಸಿಕೊಡುವ ಅಂತ ಹೇಳಿ ದೊಡ್ಡ ವ್ಯಕ್ತಿಗಳ ಬ್ಯಾಂಕಿನ ಅಧ್ಯಕ್ಷರಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಆದರೆ ಒಂದು ಸುದೈವ, ನನಗೆ ಬ್ಯಾಂಕಿಂಗಿನ ಆ ವೃತ್ತಿಯ ಮೇಲೆ ಏನೇನೂ ಆಸಕ್ತಿ ಇಲ್ಲ, ಇವತ್ತಿಗೂ ಅದರ ಬಗ್ಗೆ ಆಸಕ್ತಿ ಇಲ್ಲ. ಹಣ ಎಣಿಸುವುದಂದರೆ ನನಗೆ ಆಗದ ವಿಷಯ ಅದು. ಹಾಗಾಗಿ ನನ್ನ ಹೆಂಡತಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಳೆ, ಆದರೆ ನನಗೆ ಬಯಸಿದ್ದು ಬಂದದ್ದು ಶಿಕ್ಷಕ ವೃತ್ತಿ. ಇಷ್ಟಪಟ್ಟೇ ಶಿಕ್ಷಕ ವೃತ್ತಿಗೆ ಬಂದದ್ದು ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನನ್ನ ಒಂದು ಮಾತಿದೆ, ಯಾವ ವೃತ್ತಿಯಾದರೂ ಅದು ವೃತ್ತಿ ಸಿಕ್ಕಿದ ಮೇಲೆ ಅದನ್ನು ಇಷ್ಟಪಡಬೇಕು. ಇಷ್ಟಪಡುವ ವೃತ್ತಿ ಸಿಗದೇ ಇದ್ದರೂ ಬಂದ ವೃತ್ತಿಯನ್ನು ತುಂಬ ಇಷ್ಟಪಟ್ಟು ಅದನ್ನು ಆಸಕ್ತಿಯಿಂದ ಅದನ್ನು ನಡೆಸ್ತಾ ಹೋಗಬೇಕು. ಆ ವೃತ್ತಿಗೆ ಒಂದು ನ್ಯಾಯ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ದೊಡ್ಡವರ ಹತ್ರ ಅವರು ಮಾತಾಡುವಾಗೆಲ್ಲ ಕೇಳಿದ್ದುಂಟು. ಹಾಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಅದೇ ರೀತಿ ನಡ್ಕೊಂಡೆ ಅಂತ ನನ್ನ ವಿಶ್ವಾಸ. ನನ್ನ ವಿದ್ಯಾರ್ಥಿಗಳಾಗಲಿ ತುಂಬ ಮಂದಿ, ನಾನು ವಿಶೇಷವಾಗಿ ಜೀವಶಾಸ್ತ್ರ ಅಧ್ಯಾಪನ ಮಾಡಿದ ಕಾರಣ ತುಂಬ ಡಾಕ್ಟ್ರುಗಳು ನಮ್ಮ ಸುತ್ತಮುತ್ತ ಇಲ್ಲೇ ಡಾಕ್ಟ್ರುಗಳು ಇದ್ದಾರೆ. ಅವರೆಲ್ಲರೂ ಅದನ್ನು ನೆನಪಿಸ್ತಾರೆ. ಅದು ನಮಗೆ ಸಂತೋಷ. ಒಬ್ಬ ಶಿಕ್ಷಕನಾದವನಿಗೆ ತನ್ನ ಶಿಷ್ಯಂದಿರು ಅವರು ಮೆಚ್ಚುಗೆಯ ಮಾತನ್ನು, ಒಂದು ಧನ್ಯತೆಯ ಮಾತನ್ನು, ಧನ್ಯವಾದಗಳನ್ನು ಹೇಳುವ ರೀತಿಯಲ್ಲಿ ಅವರು ಮಾತನಾಡಿದಾಗ ನಮಗೆ ಅದುವೇ ಒಂದು ಸಂತೋಷ ಆಗ್ತದೆ. ಆರ್ಥಿಕವಾಗಿ ಮತ್ತು ಯಾವ ವೃತ್ತಿ ಮಾಡಿದರೂ ಇವತ್ತಿನ ಕಾಲಕ್ಕೆ ತನ್ನ ಡಿಗ್ರಿಯೋ ಪದವಿಯೋ ತಾನು ಆಯ್ಕೆ ಮಾಡಿದಂತಹ ವೃತ್ತಿಯೋ ಅದೆಲ್ಲವೂ ತಾಳೆ ಆಗ್ತದೆ ಅಂತ ಇಲ್ಲ. ಆದರೆ ಒಮ್ಮೆ ಒಂದು ವೃತ್ತಿಗೆ ಸೇರಿದ ಮೇಲೆ ಆ ವೃತ್ತಿಗೆ ನ್ಯಾಯ ಕೊಡಬೇಕು. ನಮ್ಮ ಎದುರುಗಡೆಗೆ ಇರುವಂತಹ ನಾವು ಕಲಿಸುವಂತಹ ಮಕ್ಕಳಿದ್ದಾರಲ್ಲ,
ಅವರು ಈ ದೇಶದ ಸಂಪತ್ತು. ಅದನ್ನು ಆವತ್ತಿನಿಂದ ಇವತ್ತಿನವರೆಗೂ ನಾನು ನಂಬಿದವ. ಮತ್ತು ಆ ಮಕ್ಕಳ ಬಗ್ಗೆ ಅದನ್ನು ಬರೇ ಹೇಳಿದ ಒಂದು ಟೇಪ್ ರೆಕಾರ್ಡರ್ ಮಾಡಿದ ಹಾಗೆ ಮಾತಾಡಿ ಪಾಠ ಮಾಡಿ ಹೋಗುವುದಲ್ಲ. ಅವರ ವೈಯಕ್ತಿಕ ಅವರ ಜೀವನಕ್ಕೆ ಅವರಿಗೆ ಅಂತಹ ಒಂದು ಕೌಶಲವನ್ನು ಮಾಡಿಕೊಡಬೇಕು, ಹೇಳಿಕೊಡಬೇಕು. ಈ ರೀತಿಯಲ್ಲಿ ನಂಬಿ ನಾನು ಬಯಾಲಜಿಯ ಅಧ್ಯಾಪಕನಾಗಿ 28 ವರ್ಷ ಕಾಲ ಇದೇ ಕಾಲೇಜಿನಲ್ಲಿ, ಗೋವಿಂದದಾಸ ಕಾಲೇಜಿನಲ್ಲಿ ಮಾಡಿದ್ದೆ. ಆಮೇಲೆ ಜೊತೆಗೆ ಈ ವೃತ್ತಿಗೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿಯ ಸೆನೆಟು ಮೆಂಬರು, ಸಿಂಡಿಕೇಟ್ ಮೆಂಬರು, ಇದೆಲ್ಲವೂ ಆಗುವಂಥ ಒಂದು ಅವಕಾಶ ನಾನು ಆಯ್ಕೆ ಮಾಡಿದಂಥ ಒಂದು ಸಂಘಟನೆ ನನಗೆ ಕೊಟ್ಟಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿಯೇ ಅತ್ಯಂತ ದೊಡ್ಡ ಒಂದು ಸಂಘಟನೆ ಅಂತ ಕರೆಯಲ್ಪಡುವ ABVP ಅಂತ ಹೇಳ್ತಾರೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ. ನಾನು ಕಾಲೇಜ್ ಆಗಿದ್ದ ಕಾರಣ ವಿದ್ಯಾರ್ಥಿಗಳ ಜೊತೆಗೆ ಅಂತಹ ಒಂದು ಆತ್ಮೀಯ ಸಂಬಂಧ, ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಂಡು ಅವರನ್ನು ತಿದ್ದುವಂಥದ್ದು, ಅವರಿಂದ ಕಲಿಯುವಂಥದ್ದು, ಈ ಎಲ್ಲ ಸಂಗತಿಗಳು ನನಗೆ ABVPಯ ಮೂಲಕವಾಗಿ ದೊರಕಿತು. ಅದರಿಂದಲಾಗಿ ಬಹುಶಃ ಅದೇ ಹಿನ್ನೆಲೆಯಿಂದ ನನಗೆ ಮುಂದೆ ವಿಧಾನ ಪರಿಷತ್ತಿನ ಸದಸ್ಯನಾಗುವಂತಹ ಒಂದು ಅವಕಾಶ ಕೂಡ, ಆ ಚುನಾವಣೆಗೆ ನನ್ನನ್ನು ಆಯ್ಕೆ ಮಾಡುವಂಥ ಸಂದರ್ಭ ಕೂಡ ನನ್ನ ಜೀವನದಲ್ಲಿ ಬಂತು. ಹಾಗೆ ಬಾಲಣ್ಣ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಾವು ಆಯ್ಕೆ ಮಾಡಿದ ವೃತ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸುವುದು ಅತಿ ಅಗತ್ಯ. ಈ ನಿಮ್ಮ ಶೈಕ್ಷಣಿಕ ಪಯಣದಲ್ಲಿ ಯಾವುದಾದ್ರೂ ಒಂದು ಎಂತ ಹೇಳ್ತಾರೆ, ಸ್ಮರಣೀಯ ಒಂದು ಕ್ಷಣಗಳು ಅಥವಾ ಏನಾದರೂ ಸನ್ನಿವೇಶಗಳು ಏನಾದರೂ ಇದೆಯಾ? ಹಾಗೆ ಅಂತ ನಿರ್ದಿಷ್ಟವಾಗಿ ಒಂದು ಕ್ಷಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನನ್ನ ಸಾಹಚರ್ಯ, ನನಗೆ ಸಿಕ್ಕಿದಂತಹ ಸ್ನೇಹಿತರಾಗಲಿ, ನನ್ನ ಸಹೋದ್ಯೋಗಿಗಳಾಗಲಿ, ನಾನು ಆಯ್ಕೆ ಮಾಡಿದಂತಹ ಒಂದು ಸಂಘಟನೆ, ಒಂದು ರಾಷ್ಟ್ರೀಯ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS ಅಂತ ಏನು ಕರೀತಾರೆ, ಅದರ ಒಂದು ಒಂದು ಸಂಸ್ಥೆ, ಸಂಘಟನೆ ABVP ಆದದ್ದರಿಂದ ತುಂಬ ಮಂದಿ ಹಿರಿಯ ವ್ಯಕ್ತಿಗಳನ್ನು ರಾಜ್ಯ ದೇಶದಾದ್ಯಂತ ಮಾತಾಡಿಸುವಂತಹ, ಭೇಟಿಯಾಗುವಂತಹ, ಅವರಿಂದ ಪ್ರೇರಣೆ ಪಡ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ಆ ಸಂಘಟನೆಯ ಮೂಲಕ ಸಿಕ್ಕಿತು. ನಾನು ಉಡುಪಿಯಲ್ಲಿ MGM ಕಾಲೇಜಿನಲ್ಲಿ ಕಲಿತಾ ಇರುವಾಗ ನಾವು ಕಾಸರಗೋಡಿನ ಜನ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಈ ಸಂಘದ RSSನ ಪ್ರಮುಖರು ಅವರು ಹುಡುಕ್ತಿರ್ತಾರೆ, ಸೂಕ್ತವಾದಂತಹ ವ್ಯಕ್ತಿಯನ್ನು ಕಂಡು ಅವರನ್ನು ಮಾತಾಡಿಸಿ ಅವರನ್ನು ಈ ಕೆಲಸಕ್ಕೆ ತೊಡಗಿಸಬೇಕು ಅಂತ ಅವರ ಉದ್ದೇಶ ಇರ್ತದೆ. ಹಾಗಾಗಿ ಅವರು ಯಾಕೋ ಗೊತ್ತಿಲ್ಲ, ನಾನು ಉಡುಪಿಯಲ್ಲಿ ಇರುವ ಕಾಲಕ್ಕೆ ನನ್ನ ರೂಮಿಗೆ ಒಬ್ಬರು ಹಿರಿಯರು, ಆಗಿನ ಕಾಲದ ಬಹಳ ದೊಡ್ಡ ಹಿರಿಯರು, ಅವರು ಬಂದು ಅದು ಇದು ಮಾತಾಡಿ ಮೆಲ್ಲಗೆ ನಮ್ಮನ್ನು ಆ ಕಡೆಗೆ, ಆ ಉದ್ದೇಶಕ್ಕೋಸ್ಕರ ನಮ್ಮ ಮನಸ್ಸನ್ನು ಸೆಳೆಯುವಂತಹ ಒಂದು ಪ್ರಯತ್ನ ಅವರು ಮಾಡಿದರು. ಅದರಲ್ಲಿ ಅವರೂ ಸಫಲರಾದರೂ ನಾನೂ ಸಫಲನಾದೆ. ನನಗೂ ಒಂದು ದಿಕ್ಕು ಸಿಕ್ಕಿತು. ನಾವು ಬದುಕಬೇಕಾದ್ರೆ ಎಲ್ಲರೂ ಯಾವುದೋ ವೃತ್ತಿ ಹಿಡ್ಕೊಂಡು ಜೀವನ ಮಾಡ್ತಾರೆ. ಆದರೆ ನಾವು ಒಂದು ಎಳೆಯ ಮಕ್ಕಳನ್ನು, ಯುವ ತರುಣರನ್ನು ಉದ್ದೇಶಿಸಿ ನಾವು ಮಾತಾಡುವಂತಹ, ಅವರಿಗೆ ಹೇಳಿಕೊಡುವಂತಹ ಅದು ಒಂದು ಉದ್ಯೋಗ ಇದೆಯಲ್ಲ, ಈ ಶಿಕ್ಷಕ ವೃತ್ತಿ ಎಂಬುದು, ಅದನ್ನು ನಿಜವಾದ ಅರ್ಥದಲ್ಲಿ ನಾವು ಅದನ್ನು ಉಪಯೋಗಿಸಿಕೊಂಡ್ರೆ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಯಾವ ವಿದ್ಯಾರ್ಥಿ ಇವತ್ತು ಏನಾಗಿರ್ತಾನೆ, ಮುಂದೆ ಏನಾಗ್ತಾನೆ ಅಂತ ಅವನಿಗೂ ಗೊತ್ತಿರುವುದಿಲ್ಲ, ನಮಗೂ ಗೊತ್ತಿರುವುದಿಲ್ಲ. ಅವನ ಪರಿಶ್ರಮ ಹಾಕ್ತಾರೆ ತುಂಬ ಮಂದಿ, ಆ ಪರಿಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಅವನಿಗೆ ಸಿಗುತ್ತೆ, ಅದು ಇಲ್ಲ. ಆದರೆ ಒಬ್ಬೊಬ್ಬ ವ್ಯಕ್ತಿ, ನನ್ನ ಸಂಪರ್ಕಕ್ಕೆ ಬಂದಂತಹ ಒಬ್ಬೊಬ್ಬ ವಿದ್ಯಾರ್ಥಿಯ ಬಗ್ಗೆಯೂ ನಾನು ತಿಳ್ಕೊಳ್ತಾ ಇದ್ದೆ. ಇದೊಂದು ಏನಂದರೆ, ಅಧ್ಯಾಪಕರು 100 ವಿದ್ಯಾರ್ಥಿಗಳಿರ್ತಾರೆ, ಯಾರ ಬಗ್ಗೆ ನಂಬರಿನಿಂದ ಕರೆಯುವಂಥ ಒಂದು ಪದ್ಧತಿ ಇವತ್ತಿಗೂ ಇದೆ, ರೋಲ್ ನಂಬರು ಅಂತ. ಆ ಮೇಸ್ಟ್ರಿಗೆ ರೋಲ್ ನಂಬರ್ ಹೇಳಿದರೆ ಮಾತ್ರ ಆ ಮಕ್ಕಳದ್ದು ಗೊತ್ತು. ಇಲ್ಲ, ನಾನು ರೋಲ್ ನಂಬರನ್ನು ಕರೀತಾನೇ ಇರಲಿಲ್ಲ. ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಆತನ ಹೆಸರು ಹೇಳಿ, ಆಕೆಯ ಹೆಸರು ಹೇಳಿ ಅವರನ್ನು ಪ್ರತಿದಿನ ಅವರನ್ನು ಮಾತನಾಡಿಸಿದಾಗ ನಮಗೆ ಅವರ ಕಷ್ಟ ಸುಖ ಅದು ಗೊತ್ತಾಗ್ತದೆ. ನಾವು ಹೇಳಿಕೊಡುವುದು ಸರಿಯಾದ ಮೆದುಳಿನಲ್ಲಿ ನಾವು ಹೇಳಿಕೊಟ್ಟದ್ದು ದಾಖಲಾಗ್ತದೋ ಅಂತ ಹೇಳಿ ತಿಳಿಯುವಂಥದ್ದು ಒಂದು ಶಿಕ್ಷಕನ ಕರ್ತವ್ಯ. ಒಂದು ಘಟನೆ ನನಗೆ ನನ್ನ ಮನಸ್ಸಿಗೆ ತುಂಬ ಆಗಿತ್ತು. ನಾನು ಶಿಕ್ಷಕ ವೃತ್ತಿಯಲ್ಲಿ ಒಬ್ಬಾಕೆ ಹೆಣ್ಣು ಮಗಳು ಲ್ಯಾಬಿನಲ್ಲಿ, ನಾನು ಲ್ಯಾಬೊರೇಟ್ರಿಯಲ್ಲಿ ತುಂಬ ಯಾವಾಗಲೂ ತುಂಬ ಕಲಿಯುವ ಉದ್ದೇಶ, ಚೆನ್ನಾಗಿ ಓದುವ ಹುಡುಗಿ ಹೆಣ್ಣುಮಗಳು, ಆದರೆ ಯಾವಾಗಲೂ ಉದಾಸೀನವಾಗಿ ದುಃಖದಿಂದ ಬೇಸರದಿಂದ ಅವಳ ಮುಖದಲ್ಲಿ ಆ ರೀತಿ ಕಾಣುವಂಥ ಸಂದರ್ಭ ಇತ್ತು.
ನಾನು ಒಬ್ಬೊಬ್ಬರನ್ನೂ ಕೇಳ್ತಾ ಇದ್ದೆ, ಏನಮ್ಮ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ, ಇದು ಒಂದು ಸ್ವಭಾವ ನನ್ನದು. ನಾನು ಅವರ ಬಗ್ಗೆ ವೈಯಕ್ತಿಕವಾಗಿ ತಿಳ್ಕೊಳ್ಳುವುದು, ಸಮಸ್ಯೆಗಳನ್ನು ನಮಗೆ ಪರಿಹಾರ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ಆದರೆ ಸಮಸ್ಯೆಗಳನ್ನು ತಿಳಿಯುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೆ. ಹಾಗೆ ಆಕೆಯನ್ನು ನಾನು ಲ್ಯಾಬಿನಲ್ಲಿ ಪ್ರತ್ಯೇಕವಾಗಿ ಕರೆದು ಕೇಳಿದಾಗ ಅವಳು ಅಂದ್ಲು, ತುಂಬ ದೂರದಿಂದ ನಡ್ಕೊಂಡು ಬರೋದು, ದುಡ್ಡಿಲ್ಲ, ಮನೆಯಲ್ಲಿ ಅಪ್ಪನಿಗೆ 2ನೇ ಮದುವೆ ಆಗಿದೆ, ನನ್ನ ಅಮ್ಮ ತೀರಿಕೊಂಡಿದ್ದಾಳೆ, ಆ 2ನೇ ನನ್ನ ಅಮ್ಮ ಅವಳ ಕೈಯ ಅಡಿಯಲ್ಲಿ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಹೇಳಲಿಕ್ಕೆ ಒಬ್ಬರಲ್ಲಿಯೂ ಹೇಳದಂತಹ ಆ ಮಗು, ಆ ಶಿಕ್ಷಕ ಅಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಅವಳ ವಿಶ್ವಾಸವನ್ನು ಗಳಿಸಿ ಅವಳ ಹತ್ರ ಕೇಳಿದಾಗ ಅವಳು ಅದನ್ನು ಹೇಳುವಂಥ ಸಂದರ್ಭ ಬಂತು. ಆಮೇಲೆ ಅದೆಲ್ಲವನ್ನು ಮೀರಿ ಆಕೆಯೂ ಜೀವನದಲ್ಲಿ ಸಕ್ಸಸ್ ಆಗಿದೆ ಅಂತ ನನಗೆ ಕೇಳಲ್ಪಟ್ಟೆ. ಹಾಗೆ ಮಕ್ಕಳನ್ನು ತಿಳಿಯುವಂಥದ್ದು, ವಿದ್ಯಾರ್ಥಿಗಳನ್ನು ತಿಳಿಯುವಂಥದ್ದು, ಅವರ ಮನಸ್ಸನ್ನು ತಿಳಿಯುವಂಥದ್ದು, ಇದು ಒಬ್ಬ ಶಿಕ್ಷಕನಾದವ ನನಗೆ ಇರಬೇಕಾದ ಗುಣ ಅಂತ ನಾನು ನನಗಿಂತ ಹಿರಿಯ ದೊಡ್ಡ ದೊಡ್ಡ ಶಿಕ್ಷಕರ ಮಧ್ಯೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರ ಈ ಸಂಸ್ಥೆ ಇದು. ನಾನೇನು ಕೆಲಸ ಮಾಡಿದೆ, ವಿದ್ಯಾದಾಯಿನಿ ಗೋವಿಂದದಾಸ ಎಂಬುದು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು 2-3 ಮಂದಿಯವರು, ವಾಸುದೇವ ರಾವ್ ಅಂತ ಇದ್ದರು, ನಾರಾಯಣಾಚಾರ್ ಅಂತ ಇದ್ದರು, ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಒಳ್ಳೆಯ ಅಧ್ಯಾಪಕರು ಅಂತ ಹೆಸರು ಪಡೆದವರು. ಅಂತಹವರ ಒಂದು ಗರಡಿಯಲ್ಲಿ ಪಳಗಿವ ಒಂದು ಅವಕಾಶ ನನಗೆ ಈ ಸಂಸ್ಥೆ ಕೊಟ್ಟಿತು ಅಂತ ನಾನು ಇವತ್ತಿಗೂ ಆ ಹೆಮ್ಮೆಯಿಂದ ಅದನ್ನು ಸ್ಮರಿಸುವಂಥದ್ದಿದೆ. ಇದರಿಂದ ನನಗೇನಿಸ್ತದೆ, ನೀವು ನಮ್ಮದು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಥಿಗಳ ಮೆಚ್ಚಿನ ಅಧ್ಯಾಪಕರು ಹೌದು. ಅಲ್ಲ, ಶಿಕ್ಷಣ ಜೀವನದಿಂದ ಸಾರ್ವಜನಿಕ ಜೀವನದತ್ತ ನಿಮ್ಮ ಪಯಣ, ನೀವು ಈಗಾಗಲೇ ಹೇಳಿದ್ರಿ, ಹಿರಿಯರೊಬ್ಬರು ನಿಮ್ಮ ಬಳಿ ಬಂದು ನಿಮಗೆ ಆ ಕಡೆಗೆ ಸ್ವಲ್ಪ ಪ್ರೋತ್ಸಾಹ ನೀಡಿದರು ಅಂತ. ಇದರ ಬಗ್ಗೆ ಇನ್ನೊಂದು ಚೂರು ಮಾಹಿತಿ ನೀಡ್ಬೋದಾ? ನಾನು ಕಾಲೇಜಿನಲ್ಲಿರುವಾಗ ಶಿಕ್ಷಕರ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ವಿದ್ಯಾರ್ಥಿಗಳ ಸಂಘಟನೆ ABVP, ಅದರಲ್ಲಿ ಶಿಕ್ಷಕರಾದಂತಹ ನಮಗೂ ಅದರಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಇದ್ದ ಹಾಗೆ ನಾನು ಆ ABVPಯ ರಾಜ್ಯ ಮಟ್ಟದವರೆಗೂ ನಾನು ಅದರಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತಾಯಿದ್ದೆ. ನಿರಂತರ ಸ್ವಲ್ಪ ಪ್ರವಾಸವೂ ಆಗಬೇಕಾಗಿತ್ತಾಯಿತು. ಸಂಘಟನೆ, ವಿದ್ಯಾರ್ಥಿಗಳ ಸಂಘಟನೆ, ಅವರಿಗೆ ಒಂದು ಆದರ್ಶವನ್ನು ಅವರಲ್ಲಿ ಬಿತ್ತುವುದು, ದೇಶದ ಮಹಾನ್ ವ್ಯಕ್ತಿಗಳ ಜೀವನವನ್ನು ಅವರಿಗೆ ಹೇಳಿಕೊಡುವಂಥದ್ದು, ಇಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಭ್ಯಾಸ ವರ್ಗಗಳು ಅಂತೆಲ್ಲ ಮಾಡ್ತಾರೆ. ಆ ಮೂಲಕ ವಿದ್ಯಾರ್ಥಿಗಳ ಎದುರುಗಡೆ ಒಂದು ರೀತಿಯ ನೇತೃತ್ವವನ್ನು ನನಗೆ ಬೆಳೆಸಲಿಕ್ಕೆ ಸಾಧ್ಯವಾಯಿತು. ವಿದ್ಯಾರ್ಥಿಗಳ ಮಧ್ಯೆ ಕಾಲೇಜಿನಲ್ಲಿ ನನ್ನ ಕ್ಲಾಸ್ ರೂಮ್ನಲ್ಲಿ ನಾನು ಮಕ್ಕಳಿಗೆ ಹೇಳಿಕೊಡುವುದು ಒಂದಾದರೆ, ಕ್ಲಾಸ್ ರೂಮ್ನ ಲೀಡರ್ ಅಂತ ಹೇಳ್ತಾರೆ ಒಬ್ಬ ಟೀಚರನ್ನು, ಇಡೀ ವಿದ್ಯಾರ್ಥಿ ಸಮೂಹದ ನಾಯಕತ್ವವನ್ನು ಪಡೆಯುವಂಥ ಒಂದು ಅವಕಾಶಕ್ಕೆ ನನಗದು ಸಂದರ್ಭ ನಾಂದಿ ಆಯಿತು. ಬಹುಶಃ ನಾನು ಈ ಕಾಲೇಜಿನಲ್ಲಿ, ಗೋವಿಂದದಾಸ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇರಿದ್ದು ನನ್ನ ಈ MLC ಜೀವನಕ್ಕೆ ಬಹುಶಃ ಅದೊಂದು ಪದಾರ್ಪಣೆ, ಅದಕ್ಕೊಂದು ಫೌಂಡೇಶನ್ ಆಯಿತು ಅಂತ ನಾನು ನಂಬಿದ್ದೇನೆ. ಯಾಕಂದರೆ ಈ ಗೋವಿಂದದಾಸ ಕಾಲೇಜಿನ ಅಂದಿನ ಪ್ರಿನ್ಸಿಪಾಲರು ಬಹಳ ಒಳ್ಳೆಯ ವ್ಯಕ್ತಿ, ತುಂಬ ವಿದ್ವಾಂಸರು ಮತ್ತು ಸಾಮಾಜಿಕ ಕಳಕಳಿಯುಳ್ಳಂತಹ ವ್ಯಕ್ತಿ. ಅವರು ಶಿಕ್ಷಕರು ನಮ್ಮನ್ನೂ ತಿದ್ದುತ್ತಾ ಇದ್ದರು, ಏನು ಹೆಚ್ಚು ಹೇಳದೆ ನಮ್ಮ ಮೇಲೆ ಒಂದು ಪರಿಣಾಮ ಬೀರುವಂಥ ಒಂದು ವ್ಯಕ್ತಿತ್ವ ಆಗಿತ್ತು ಅವರದ್ದು. ಅವರ ಅಡಿಯಲ್ಲಿಯೇ ಪಳಗಿದ ಕಾರಣ ಸಮಾಜ, ಸುತ್ತಮುತ್ತಲಿನ ಸಮಾಜ, ಅದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು. ನಮ್ಮ ಸಮಯವನ್ನು ನಾವು, ಎಷ್ಟೋ ಮಂದಿ ಶಿಕ್ಷಕರು ಟ್ಯೂಷನ್ ಮಾಡಿ ತಮ್ಮ ಸಂಬಳದ ಜೊತೆಗೆ ಅದನ್ನು ಮಾಡ್ತಾರೆ. ಆದರೆ ನಾನು ಒಮ್ಮೆ ಟ್ಯೂಷನ್, ಯಾರೊಬ್ಬ ಬಂದ ಮನೆಗೆ ಬಂದು ಟ್ಯೂಷನ್ ಕೊಡಬೇಕು ನನಗೆ ಅಂತ, ಮೆಡಿಕಲ್ಲಿಗೆ ಹೋಗಲಿಕ್ಕೆ ತುಂಬ ಮಂದಿ ಟ್ಯೂಷನ್ ಪಡೀತಾರೆ. ಆಗ ಅದನ್ನು ಗಮನಿಸಿದಂತಹ ಹಿರಿಯರೊಬ್ಬರು ಹೇಳಿದರು, ಮಾರ್ಯಾರೆ, ನೀವು ಟ್ಯೂಷನ್ ಮಾಡಿ ನಿಮಗೆ ದುಡ್ಡು ಬರಬಹುದು, ಆದರೆ ನಿಮ್ಮ ಸಮಯವನ್ನು ಅದಕ್ಕೂ ಹೆಚ್ಚು ಉಪಯೋಗ ಇರುವಂತಹ ಈ ಸಂಘಟನೆಯಲ್ಲಿ ನೀವು ತೊಡಗಿಸಿದರೆ ನಿಮಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು ಅಂತ ಅವರು ಹೇಳಿದ ಹಾಗೆ ನಾನು ಅದರಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡೆ. ಅದು ಯೂನಿವರ್ಸಿಟಿಯ ಅಧ್ಯಾಪಕರುಗಳ ಮಧ್ಯೆ ಸೆನೆಟು, ಸಿಂಡಿಕೇಟು, ಅಕಾಡೆಮಿಕ್ ಕೌನ್ಸಿಲು ಮುಂತಾದಂತಹ ಶೈಕ್ಷಣಿಕ ಆಡಳಿತಾತ್ಮಕ ಸಂಸ್ಥೆಗಳ ಮೆಂಬರ್ ಆಗಿದೆಯೂ, ಇಲೆಕ್ಟೆಡ್ ಚುನಾಯಿತ ಮೆಂಬರ್ ಆಗಿಯೂ ನನಗೆ ಆ ಸಂಸ್ಥೆ ನನಗೆ ಅವಕಾಶ ಕೊಟ್ಟಿತು. ಕೊನೆಗೊಮ್ಮೆ ನಾನು ಎಂದೂ ಎಣಿಸದ, ಕನಸಿನಲ್ಲಿಯೂ ಎಣಿಸದಂತಹ ಒಂದು ಸಂದರ್ಭ, ಅವರೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು, ಬೆಂಗಳೂರಿನಿಂದ ದೊಡ್ಡ MLCಗಳು, MLAಗಳು, ಪ್ರಮುಖರಾದವರು, ಶೈಕ್ಷಣಿಕ ತಜ್ಞರು, ಅವರೆಲ್ಲರೂ ಮನೆಗೆ ಬಂದು ನನ್ನ ಹತ್ರ, ನೀವು ಈ ಸರ್ತಿ MLC ಚುನಾವಣೆಗೆ ನಿಲ್ಲಬೇಕು ಅಂತ ಕೇಳಿದರು.
ನಾನು ಸಹಜವಾಗಿ ನಾವು ಇಬ್ಬರೇ ಇರೋದು, ಗಂಡ ಹೆಂಡತಿ ಇಬ್ಬರು ಇರೋದು. ಅವಳು ಉದ್ಯೋಗಕ್ಕೆ ಹೋಗ್ತಾಳೆ, ನಾವು ಇಲ್ಲಿ ಹತ್ತಿರ ಕಾಲೇಜು. ಅದು ನನ್ನಿಂದ ಆಗುವಂಥದ್ದು ಅಲ್ಲ. ನಾನು ಸುಮ್ಮನೆ ಅದಕ್ಕೆ ಸ್ವಲ್ಪ ನಾನು ನಕಾರಾತ್ಮಕವಾಗಿ ಹೇಳಿದೆ. ಇಲ್ಲ, ಒಂದು ವಾರ ಬಿಟ್ಟು ನಾನು ಹೇಳ್ತೇನೆ. ನನಗೆ MLC ಟಿಕೆಟ್ ಅವರು ಬಂದು ತಂದು ಕೊಡುವಾಗ ಹೇಳಿದ ಮಾತು. ಇಲ್ಲ ಇಲ್ಲ ಅಂತ ಹೇಳಿ ಕೊನೆಗೂ ಅವರು ನಮ್ಮ ಮ್ಯಾನೇಜ್ಮೆಂಟಿಂದೆಲ್ಲ ಸಂಪರ್ಕಿಸಿ, ಇಲ್ಲ ನೀವು ನಿಮ್ಮ ಕಾಲೇಜಿನಲ್ಲಿ ಒಬ್ಬರು ಲೆಕ್ಚರರ್ ಆಗಿ ಟೀಚರ್ ಆಗಿ ಇರಬಹುದು, ಆದರೆ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನಿಮ್ಮ ಸೇವೆ, ಒಬ್ಬ ಶಾಸಕನಾಗಿ ನಿಮ್ಮ ಸೇವೆಯನ್ನು ಬಳಸುವಂಥದ್ದು ಪಕ್ಷ ಅಪೇಕ್ಷೆ ಪಡ್ತದೆ ಅಂತ ಅವರು ಹೇಳಿದ ಹಾಗೆ ದೈವ, ನಾನು ಇದನ್ನೆಲ್ಲವೂ ನಮ್ಮ ವೈಯಕ್ತಿಕವಾದಂಥ ಸಾಧನೆ ಅಂತ ನಾನು ನಂಬುವುದಿಲ್ಲ. ಅವಕಾಶಗಳು ನಮಗೆ ಬರ್ತವೆ ನಮ್ಮ ಎದುರುಗಡೆಗೆ. ಆ ಅವಕಾಶಗಳನ್ನು ಸೃಷ್ಟಿ ಮಾಡಿ ಅದನ್ನು ಗೆದ್ದು ಮುಂದಕ್ಕೆ ಹೋಗುವುದು ಒಂದು. ಹಾಗೆ ಆಯಿತು ನನ್ನ ಜೀವನದಲ್ಲಿ. ರಾಜಕೀಯ ಅಂತಂದರೆ ಈಗ ಮಾಮೂಲಿ ಒಂದು ಪಾರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ನೇರ ಅಂತಹ ಪಾರ್ಟಿ ಪಾಲಿಟಿಕ್ಸು ನಾನು ಮಾಡಿದವನಲ್ಲ. ಯಾವ ಪಕ್ಷ ಹೇಳಿ ಕೇಳಿ ಭಾರತೀಯ ಜನತಾ ಪಕ್ಷದ ಟಿಕೆಟಿನ ಮೇಲೆಯೇ ನಾನು ಗೆದ್ದದ್ದು. ಆದರೆ ಡೇ ಟು ಡೇಯಲ್ಲಿ ನಾನು ಅಂತಹ ಪಕ್ಷದ ಚಟುವಟಿಕೆಗಳಲ್ಲಿ ಬಹಳ ಇರ್ತಿರಲಿಲ್ಲ. ಆದರೆ ಶೈಕ್ಷಣಿಕವಾಗಿ ಯಾವ ವಿಷಯಗಳನ್ನು ಎತ್ತಬೇಕು ಮತ್ತೊಂದು ಅದರ ಬಗ್ಗೆ ನಾನು ಆಸಕ್ತಿಯಿಂದ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಮತ್ತು ನನ್ನ ಹತ್ರವೂ ಕನ್ಸಲ್ಟ್ ಅಂತ ಇನ್ನೊಬ್ಬರು ನನ್ನನ್ನು ಕನ್ಸಲ್ಟ್ ಮಾಡ್ತಾರೆ ಅಂತ ಹೇಳುವ ಮಾತು ದೊಡ್ಡದಾದೀತು. ಆದರೆ ಆ ರೀತಿಯಲ್ಲಿ ಮಾಡಲಿಕ್ಕೆ ನನಗೆ ಅವಕಾಶವಾಯಿತು. ಹಾಗಾಗಿ ನನಗೂ ಹೊಸತು, ನಮ್ಮ ಮನೆಯವರಿಗೆ ಎಲ್ಲರಿಗೂ ಆಶ್ಚರ್ಯ, ಹೊಸತು, ನಮ್ಮ ಸಮಾಜಕ್ಕೂ ಹೇಳಿ ಕೇಳಿ. ಈಗಲೂ ಸುಬ್ಬಣ್ಣ ಹೇಳಿದ ಹಾಗೆ ಯಾರು ರಾಜಕೀಯದಲ್ಲಿ ನಮ್ಮ ಕರಾಡ ಸಮಾಜದವರು MLA MLC, ತಾಲೂಕು ಪಂಚಾಯತು ಜಿಲ್ಲಾ ಪಂಚಾಯತ್ ಎಲ್ಲ ಆದದ್ದಿದೆ. ಆದರೆ MLA MLC MP ಆ ಲೆವೆಲಿಗೆ ಹೋದವರು ಬಹುಶಃ ಯಾರೂ ಇಲ್ಲ. ದೈವ ಮತ್ತು ಸಮಾಜ ಎಲ್ಲವೂ ಸೇರಿ ನನಗೆ ಅಂತಹ ಒಂದು ಅವಕಾಶವನ್ನು ಕೊಟ್ಟಿತು. ಮತ್ತು ನಾನು ತಿಳಿದಂತೆ ನನಗೆ ಸಿಕ್ಕಿದ ಅವಕಾಶ, ನಾನು ಎಷ್ಟು ಕಾಲ ಅದು MLC ಆಗಿದ್ದ ಕಾಲ ಮಾತ್ರ ಅಲ್ಲ, ಅದರ ನಂತರವೂ ನಾನು ಅದೇ ಫೀಲ್ಡಲ್ಲಿ ಇವತ್ತಿನವರೆಗೂ ಸಕ್ರಿಯವಾಗಿಯೇ ಇದ್ದೇನೆ. ನಾನು 2 ಅವಧಿಗೆ 12 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯನಾಗಿ ಸದನದಲ್ಲಿಯೂ ನನ್ನದೇ ಒಂದು ಪ್ರತ್ಯೇಕತೆಯನ್ನು ನಾನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ಬೇರೆಯವರು ಹೇಳ್ತಾರೆ. ತುಂಬ ಪ್ರತಿಯೊಂದು ವಿಷಯದಲ್ಲಿಯೂ ಮಾತನಾಡುವಂಥದ್ದು ಅಲ್ಲ, ಆದರೆ ಎದ್ದು ನಿಂತು ಮಾತನಾಡುವಾಗ ಜನ ಅದನ್ನು ಗುರುತಿಸುವಂತಹ, ಜನ ಗಮನಿಸುವ ರೀತಿಯಲ್ಲಿ ಮಾತನಾಡುವಂತಹ ಒಂದು ಅಧ್ಯಯನವೂ ಪ್ರಸ್ತುತಿಯೂ ಅದು ಎಲ್ಲವೂ ನನಗೆ ದೈವ ಕೊಟ್ಟಿತ್ತು. ನನ್ನ ತರಬೇತಿ, ನಾನು ಪಡೆದಂತಹ ಸಂಸ್ಕಾರ, ಇದಕ್ಕೆಲ್ಲದಕ್ಕೆ ಪ್ರಮುಖವಾಗಿರತಕ್ಕಂಥದ್ದು ಆ ಸಂಸ್ಕಾರ. ಅದು ನನಗೆ ಬಂದಿತ್ತು. ಅದಕ್ಕಾಗಿ ನಾನು ನನ್ನ ಇವ್ಯಾಲ್ಯುಯೇಷನ್, ನಾನೊಬ್ಬ MLC ಆಗಿ ಹೇಗೆ ಏನು ಎಂಬುದನ್ನು ನಾನು ಅಲ್ಲ ಹೇಳೋದು. ಆದರೆ ನಾನು ಅಧ್ಯಾಪಕನಾದ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಟೆಸ್ಟ್ ಮಾಡ್ತಾರೆ. ನಾನು ಶಾಸಕನಾದಿದ್ದಕ್ಕೆ ನನ್ನ ಪಕ್ಷ ಮತ್ತು ಇಡೀ ಶಾಸಕಾಂಗ ಅವರು ಅದನ್ನು ಗುರುತಿಸ್ತಾರೆ. ಹಾಗೆ ಗುರುತಿಸಿದ್ದಾರೆ ಅಂತ ನಾನು ಡಾಕ್ಟರ್ VS ಆಚಾರ್ಯ ನನಗೆ ಒಬ್ಬರು ಗಾಡ್ ಫಾದರ್ ಅಂತ ಹೇಳ್ಬೋದು. ಅವರ ಜೊತೆಗೆ ಅವರು ತುಂಬ ಸರ್ತಿ ಎಲ್ಲಿಗೂ ಹೋದಾಗಲೂ ಅವರು ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಯಾವುದೇ ಚುನಾವಣೆ ಬಂದರೂ VS ಆಚಾರ್ಯರು ಇಲ್ಲಿಗೆ ಬಂದರು ಭಟ್ರನ್ನು ಕರ್ಕೊಂಡು ಹೋಗೋದು ಅಂತ ಅವರು ಹೇಳಿದಾಗ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಅದು ನಮ್ಮ ಅನುಭವ ಪಕ್ವ ಆಗಲಿಕ್ಕೆ ಒಂದು ಅವಕಾಶ ಆಯಿತು. ಹಾಗಾಗಿ ನಾನು ದೈವ ಎಲ್ಲದಕ್ಕೂ ನಾನು ಬಹಳ ತುಂಬ ನಂಬಿದವ ನಾನು. ಯಾಕೆಂದರೆ ನಾವು ಅಂದುಕೊಂಡದ್ದು ಯಾವುದೂ ನಡೆಯುವುದಿಲ್ಲ, ನಾವು ಅಂದುಕೊಳ್ಳದೇ ಇದ್ದದ್ದೇ ನಡೆಯುತ್ತದೆ. ಹಾಗಿದ್ದಾಗ ನೀವು ಆ ರೀತಿಯಾಗಿ ಸಿಕ್ಕಿದ ಅವಕಾಶವನ್ನು ಸಾಧ್ಯವಾದಷ್ಟು ಒಳ್ಳೆಯ ಉದ್ದೇಶಕ್ಕೆ ಬಳಸಿಕೊಂಡಿದ್ದೇನೆ ಅಂತ ನನ್ನ ವಿಶ್ವಾಸ. ಬಾಲಣ್ಣ, ನಮಗೆ ನೀವು ಅಂದಿಗೂ MLC, ಇಂದಿಗೂ MLC, ಎಂದಿಗೂ MLC. ಈ ರಾಜಕೀಯ ಪಯಣದಲ್ಲಿ ನಿಮ್ಮ ಎದುರಿಗೆ ಬಂದ ಸವಾಲುಗಳೇನು, ಸಾಧನೆಗಳೇನು, ಅಂದರೆ ಪ್ರತ್ಯೇಕವಾಗಿ ಹೇಳುವುದಾದರೆ? ಸವಾಲುಗಳು ಅಂತ ಹೇಳುವಂಥದ್ದು ಬಾಕಿ ಸಾಮಾನ್ಯ ಇವತ್ತಿನ ಸ್ಥಿತಿ ಒಳಗಡೆ ಒಂದು MLCಯ ಸೀಟು ಪಡೆಯುವುದೇ ದೊಡ್ಡ ಸವಾಲು. ನಾನು ಅಯಾಚಿತವಾಗಿ ಅದು ನನಗೆ ಬಂದಿದೆ. ಮತ್ತು ನೀವೊಬ್ಬ ಶಾಸಕಾಂಗದ ಸದಸ್ಯನಾಗಿ ನಿಮ್ಮ ನಡವಳಿಕೆ, ನೀವು ಏನು ಸಾಧನೆ ಮಾಡಿದ್ದೀರಿ, ನೀವು ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಿ, ಆ ಕ್ಷೇತ್ರಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ, ಇದು ಪ್ರಮುಖವಾಗ್ತದೆ. ನಾನು ಆಯ್ಕೆ ಆದದ್ದು ಶಿಕ್ಷಕ ಕ್ಷೇತ್ರದಿಂದ. ಹೈಸ್ಕೂಲಿನಿಂದ ತೊಡಗಿ ಯೂನಿವರ್ಸಿಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂತಹ ಎಲ್ಲ ಸಂಸ್ಥೆಗಳ ಶಿಕ್ಷಕರು ನನ್ನ ಮತದಾರರು. 5 ಜಿಲ್ಲೆಗಳ ಎಲ್ಲ ಥರದ ಶಿಕ್ಷಕರನ್ನು ಪ್ರತಿನಿಧಿಸಿದವ ನಾನು.
ಮಂಗಳೂರು ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮುಂತಾದ 5 ಜಿಲ್ಲೆಗಳ ಎಲ್ಲ ಥರದ ಶಿಕ್ಷಕರ ಸಮಸ್ಯೆಗಳನ್ನು ನಾನು ಸರ್ಕಾರದ ಎದುರುಗಡೆಗೆ ಇಡುವಂಥದ್ದು ನನ್ನ ಸವಾಲಾಗಿತ್ತು. ಆ ದಿನಗಳಲ್ಲಿ ಕರಂಬಳ್ಳಿ ಸಂಜೀವ ಶೆಟ್ಟರು MLC ಆಗಿದ್ದಂತಹ ಸೀಟು, ಆ ನಂತರ ಈ ಪಕ್ಷಕ್ಕೆ ಅದನ್ನು ಗಳಿಸಿಕೊಟ್ಟದ್ದು ಬಾಲಕೃಷ್ಣ ಭಟ್ರು ಅಂತ ಜನ ಹೇಳುವಲ್ಲಿಯವರೆಗೆ ಅದು ಒಂದು ರೀತಿಯಲ್ಲಿ ಆಗಿನ ಕಾಲಕ್ಕೆ ಅದು ಸಾಧನೆ. ಮತ್ತು ಅಂತಹ ನಿಷ್ಕಳಂಕವಾದಂತಹ ವ್ಯಕ್ತಿತ್ವ ಯಾರತ್ರ ನೀವು ನಾನು ಹೇಳಿ ಕೇಳಿ ಭಾಜಪದ ಕಾರ್ಯಕರ್ತನಾಗಿ MLC ಆಗಿ ಇದ್ದರೂ ಕೂಡ ಎಲ್ಲ ಪಕ್ಷಗಳ ಸಜ್ಜನ ವ್ಯಕ್ತಿಗಳು, ರಾಜಕಾರಣಿಗಳು ಅವರು ನನ್ನನ್ನು ಇವತ್ತಿಗೂ ಅದೇ ರೀತಿಯಲ್ಲಿ ಗೌರವದಿಂದ ಕಾಣುತ್ತಾರೆ. ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಕೇವಲ ಒಂದು ಪಾರ್ಟಿ ಪಾಲಿಟಿಕ್ಸ್ ಅಂತ ಮಾಡ್ತಾರೆ, ಅದನ್ನು ಮಾಡಿದವನಲ್ಲ. ಇವತ್ತಿಗೂ ಅದು ನ್ಯಾಷನಲ್ ಪಾಲಿಟಿಕ್ಸ್ ಅಂತ ಏನು ಕರೀತಾರೆ, ರಾಷ್ಟ್ರೀಯ ಯಾವುದು ರಾಜಕೀಯ, ರಾಷ್ಟ್ರ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣ ಅಂತ. ಮಾಮೂಲಿ ಜನ ಪಕ್ಷ ರಾಜಕಾರಣದ ಹಿಂದೆ ಹೋಗ್ತಾರೆ, ಆದರೆ ನಾನು ಅದನ್ನು ಹಿಡಿಲಿಲ್ಲ. ನಾನು ರಾಷ್ಟ್ರ ರಾಜಕಾರಣ, ದೇಶಕ್ಕೆ ಯಾವುದು, ಧರ್ಮಕ್ಕೆ ಯಾವುದು, ನಮ್ಮ ಸಮಾಜಕ್ಕೆ ಯಾವುದು ಒಳ್ಳೆಯದು, ನನ್ನಿಂದ ಏನು ಸಾಧ್ಯ, ನನ್ನ ನಡವಳಿಕೆಯಿಂದ, ನನ್ನ ಒಂದು ಮಾತಿನಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಅಂತೂ ಆಗಲೇಬಾರದು. ಸಾಧ್ಯವಾದರೆ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು. ಪ್ರಾಮಾಣಿಕವಾಗಿ ನೀವು ಇದ್ದರೆ ಸಮಾಜ ಒಂದಲ್ಲ ಒಂದು ದಿನ ಅದನ್ನು ಗುರುತಿಸ್ತದೆ ಎಂಬುದು ಇಷ್ಟು ವರ್ಷಗಳ ಎಲ್ಲರ ಅನುಭವವೂ ಅಷ್ಟೇ. ಒಮ್ಮೆಗೆ ಎಲ್ಲರೂ ಬಹಳ ದೊಡ್ಡ ಸ್ಥಾನಮಾನ ಪಡೀತಾರೆ, ಆದರೆ ಆ ಹೆಸರು ಶಾಶ್ವತವಾಗಿ ಉಳಿಯುವಂಥದ್ದು ಅದು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಧನೆಯಲ್ಲಿ ಕಾಣ್ತದೆ. ನಾನು ಅಂತಹ ದೊಡ್ಡ ವ್ಯಕ್ತಿಯೇ ಅಲ್ಲ, ಆದರೆ ಕೊಟ್ಟ ಒಂದು ಜವಾಬ್ದಾರಿಯನ್ನು ನನ್ನ ಅಂದಿನ ಇತಿಮಿತಿಯೊಳಗಡೆ ಅದನ್ನು ಸಮರ್ಥವಾಗಿ ಉದಾಹರಣೆಗೆ ಇವತ್ತು ಯಾವ ಶಿಕ್ಷಕರಿಗೆ, ನನಗೆ 30 ವರ್ಷ ಆಯಿತು MLC ಆಗಿ, 30 ವರ್ಷ ಕಳೀತು MLC ಆಗಿದ್ದ ದಿವಸದಿಂದ. 94ರಲ್ಲಿ ನಾನು ಮೊದಲ ಬಾರಿಗೆ MLC ಆದೆ, 94. ಈ ವರ್ಷ ಈಗ 2026 ಆಯಿತು. 30 ವರ್ಷಕ್ಕೆ ಮೇಲೆ ದೇಶದಲ್ಲಿ ಎಂಥ ರಾಜಕೀಯ ಬದಲಾವಣೆ ಆಗಿದೆ ಅಂತ ನಮಗೆಲ್ಲರಿಗೆ ಅರ್ಥ ಆಗ್ತದೆ. ಇವತ್ತಿನ ವಾತಾವರಣ, ನಾನು ಖರ್ಚು ಮಾಡಿ ಗೆದ್ದವನಲ್ಲ, ನನ್ನ ಹತ್ರ ಖರ್ಚು ಮಾಡಲಿಕ್ಕೆ ಇಲ್ಲ. ನನಗೆ ಅವರು ಕೇಳಿದಾಗ ನನ್ನ ಹತ್ರ ಹಣ ಇಲ್ಲ, ಖರ್ಚು ಮಾಡಲಿಕ್ಕೆ ಇಲ್ಲ. ನಾನು ದೊಡ್ಡ ಒಂದು ಸಂಸಾರ, ನನಗೆ ಅದರ ನಿಭಾವಣೆಯೇ ದೊಡ್ಡ ಜವಾಬ್ದಾರಿ ಇದ್ದಂಥ ಕಾಲ ಆಗ ಪಕ್ಷ, ಸಮಾಜ ಎಲ್ಲರೂ ಕೂಡ ಎಲ್ಲವನ್ನೂ ಕೊಟ್ಟು ನೀನು ಆಗಬೇಕು, ನೀನು ನಮ್ಮ ಪ್ರತಿನಿಧಿ ಆಗಬೇಕು ಅಂತ ಶಿಕ್ಷಕ ಸಮುದಾಯ ಅಪೇಕ್ಷೆ ಪಟ್ಟದ್ದಕ್ಕೆ ನಾನು MLC ಆಗಿದ್ದೇನೆ. ಆ ಶಿಕ್ಷಕ ಸಮುದಾಯಕ್ಕೆ ನಾನು ಇವತ್ತಿಗೂ ಕೃತಜ್ಞನಾಗಿದ್ದೇನೆ. ಉದಾಹರಣೆಗೆ ತುಂಬ ಸಮಸ್ಯೆಗಳು ಇವತ್ತಿಗೂ ಅದೇ ಸಮಸ್ಯೆಗಳಿದ್ದಾವೆ. ಇವತ್ತಿಗೆ ನೀವು ನೋಡ್ತಾ ಇದ್ದೀರಿ, ಗ್ರೇಡು ಬೇಕು, ಮಾರ್ಕು ಬೇಡ ಅಂತ ಇವತ್ತಿನ ಸಮಸ್ಯೆ ಕೇಳಿದ್ದೀರಾ? ಒಬ್ಬ ಮಂತ್ರಿ ಬರ್ತಾನೆ, ಅವನಿಗೆ ಅನಿಸಿದ್ದನ್ನು ಅವನು ಮಾಡ್ತಾನೆ. ಆ ಮಕ್ಕಳ ಮೇಲೆ ಏನು ಪರಿಣಾಮ ಆಗ್ತದೆ ಎಂಬುದನ್ನು ಯಾರಾದರೂ ಅರ್ಥ ಮಾಡಿದ್ದಾರೆ? ಹೈಕೋರ್ಟಿಗೆ ಹೋದರೂ ನೋಡಿ ಇದೇ ಸಮಸ್ಯೆ, ಇವತ್ತಿನ ಸಮಸ್ಯೆ. ಆ ಭಾಷೆಗಳಿಗೆ ಮಾರ್ಕು ಕೊಡಲಿಕ್ಕಿಲ್ಲ, ಗ್ರೇಡ್ ಕೊಡುವುದು ಅಂತ. ಆ ಮಾರ್ಕು ಕೊಡದೇ ಇದ್ದಾಗ ಏನು ತೊಂದರೆಗಳು ಬರ್ತದೆ ಅಂತ ಒಬ್ಬ ವಿದ್ಯಾರ್ಥಿ ಹೈಕೋರ್ಟಿಗೆ ಹೋದದ್ದನ್ನು ನಾವು ಇವತ್ತು ಅದನ್ನು ನೋಡ್ತಾ ಇದ್ದೇವೆ. ಕೊನೆಗೂ ಹೈಕೋರ್ಟ್ ಹೇಳಿತ್ತು, ಇಲ್ಲ ಗ್ರೇಡ್ ಅಲ್ಲ, ನೀವು ಮಾರ್ಕೇ ಕೊಡಬೇಕು ಅಂತ. ಮಾಸ್ಟ್ರುಗಳು ಮಾರ್ಕು ಕೊಟ್ಟದ್ದನ್ನು ಮತ್ತೆ ಇವರು ಗ್ರೇಡ್ ಆಗಿ, ಅಂದರೆ ಮಾರ್ಕಿನ ಪರಿಣಾಮ ಏನು, ಗ್ರೇಡಿನ ಪರಿಣಾಮ ಏನು ಅಂತ ಗೊತ್ತಿಲ್ಲದ ವ್ಯಕ್ತಿ ಒಂದು ಸ್ಥಾನದಲ್ಲಿ ಶಿಕ್ಷಕ, ಮಂತ್ರಿಯೋ ಏನೋ ಆದರೆ ಏನು ಆಗಬಹುದು ಎಂಬುದಕ್ಕೆ ಒಂದು ಕೆಟ್ಟ ಉದಾಹರಣೆ ಅಷ್ಟೇ. ಅದು ಆಗದ ಹಾಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಒಂದು. ಈಗ ಉದಾಹರಣೆಗೆ ITI ಶಿಕ್ಷಕರಿಗೆ ಸಂಬಳ ಇರಲಿಲ್ಲ, ಸರ್ಕಾರ ಕೊಡ್ತಾನೇ ಇರಲಿಲ್ಲ. ಆ ಕಾಲಕ್ಕೆ ಇವತ್ತಿಗೂ ಇಡೀ ರಾಜ್ಯದ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಅಲ್ಲಿಯ ಶಿಕ್ಷಕರಿಗೆ ಅನುದಾನ ಕೊಡುವಂತಹ ಒಂದು ಹೋರಾಟ. ಆ ಹೋರಾಟದಲ್ಲಿ ಪೂರ್ತಿಯಾಗಿ ಸಕ್ರಿಯವಾಗಿ ಪಾಲ್ಗೊಂಡು JOC ಅಂತ ಇದೆ, ಇನ್ನೊಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ, ಅದನ್ನು ಹೇಳುವವರು ಕೇಳುವವರು ಇರಲಿಲ್ಲ. ಇವತ್ತಿಗೂ JOC, ITI ಮತ್ತು ಭಾಷಾ ಶಿಕ್ಷಕರು ಹೆಡ್ ಮಾಸ್ಟರ್ ಆಗಲಿಕ್ಕಿಲ್ಲ ಅಂತ ಒಂದು ಇದಿತ್ತು. ಸಂಸ್ಕೃತ ಮಾಸ್ಟ್ರು, ಇಂಗ್ಲೀಷ್ ಮಾಸ್ಟ್ರು ಹೆಡ್ ಮಾಸ್ಟರ್ ಆಗಲಿಕ್ಕಿಲ್ಲ, ಒಂದು ಕಾನೂನು ಆವತ್ತಿನ ಕಾಲಕ್ಕೆ. ನಾನು ಆಗ MLC ಆಗಿದ್ದಾಗ ಏನು ಅರ್ಥ ಇದೆ? ಒಬ್ಬ PT ಮಾಸ್ಟರ್ ಇದ್ದಾನೆ, ಒಬ್ಬ ಸಂಸ್ಕೃತ ಇದ್ದಾನೆ, ಹಿಂದಿ ಇದ್ದಾನೆ, ಇಂಗ್ಲೀಷ್ ಇದ್ದಾನೆ, ಆ ಮಾಸ್ಟ್ರು ಹೆಡ್ ಮಾಸ್ಟರ್ ಆಗಲಿಕ್ಕಿಲ್ಲ ಅಂತ ಒಂದು ಕಾನೂನು. ಅದರ ವಿರೋಧ ಮಾಡಿತ್ತು. ಮತ್ತು ಆ ವಿರೋಧ ಮಾಡಿ ಇವತ್ತಿಗೆ ಆ ಶಿಕ್ಷಕರೆಲ್ಲರೂ ಹೌದು ಮಾರ್ರೆ, ಬಾಲಕೃಷ್ಣ ಭಟ್ರು ನಾನೇ ಮಾಡಿದ್ದು ಅಂತಲ್ಲ, ಆದರೆ ಅದನ್ನು ಸಮರ್ಥವಾಗಿ ಅದನ್ನು ಪ್ರತಿಪಾದನೆ ಮಾಡಿ, ಯಾಕೆ, ಏನು ತೊಂದರೆ ಉಂಟು, ಸಂಸ್ಕೃತ ಕಲ್ತವ ಅಥವಾ ಇಂಗ್ಲೀಷ್ ಕಲ್ತ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಬಾರ್ದು ಅಂತ ಏನು ತೊಂದರೆ ಇತ್ಯಾದಿಯನ್ನೆಲ್ಲ ಸಮರ್ಥವಾಗಿ ಪ್ರತಿಪಾದನೆ ಮಾಡುವಾಗ
ಎಲ್ಲರೂ ಸಪೋರ್ಟ್ ಮಾಡಿದರು. ನಾನು ಮಾತ್ರ ಅಂತಲ್ಲ, ನಮ್ಮ ಎಲ್ಲ MLCಗಳು ಬೇರೆಯವರೆಲ್ಲರೂ ನಮ್ಮ ಪಕ್ಷದ ಎಲ್ಲ ಪಕ್ಷಗಳವರು ಸಹಕಾರ ಕೊಟ್ಟರು. ಅದು ಆ ರೀತಿಯ ಒಂದು ಸಾಧನೆ ಆ ಫೀಲ್ಡಿನಲ್ಲಿ ಒಂದು ಹಾಗೆ ಸಾಧನೆ ಅಂತ. ಉಳಿದಂತೆ ಸಮಾಜ ಏನು ಅಪೇಕ್ಷೆ ಪಡ್ತದೆ, ನಮ್ಮಿಂದ ಏನು ಸಾಧ್ಯ, ಅದನ್ನು ಎಂದಿಗೂ ಯಾರು ಮಧ್ಯರಾತ್ರಿಗೆ ಇಲ್ಲಿ ಬರ್ತಾಯಿದ್ರು ಕಾರ್ಯಕರ್ತರು. ಮಧ್ಯರಾತ್ರಿಗೆ ಯಾವುದೋ ಪೊಲೀಸ್ ಸ್ಟೇಷನ್ನ ಇದಲ್ಲ, ಮಧ್ಯರಾತ್ರಿಗೆ ನಾನು SP ಮನೆ ಬಾಗಿಲು ಬೆಲ್ ಮಾಡಿದ್ದೇನೆ ನಾನು. ಹಾಗಾಗಿ ನನಗೆ ಅದೊಂದು ಹೆಮ್ಮೆ, ಒಂದು ಸಂತೋಷ. ತುಂಬ ಸವಾಲಿತ್ತು ಇಲ್ಲಿ, ಹಿಂದೂ ಮುಸ್ಲಿಂ ಗಲಾಟೆ ಮತ್ತೊಂದೆಲ್ಲ ಭಾಳ ಇತ್ತು ಇಲ್ಲಿ. ಆದರೆ ಆ ಎಲ್ಲ ಸವಾಲುಗಳನ್ನು ಮೀರಿ ನಮ್ಮ ಒಂದು ಪ್ರಾಮಾಣಿಕತೆ, ಪರಿಶ್ರಮ, ಅಧ್ಯಯನಶೀಲತೆ ಇದೆಲ್ಲದರಿಂದ ಆ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಡುವಂಥ ಕೆಲಸ ಮಾಡಲಿಕ್ಕೆ ಆಯಿತು ಅಂತ ನಾನು ಆತ್ಮತೃಪ್ತಿ ಇದೆ ನನಗೆ. ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಭಿವೃದ್ಧಿಗೆ ನೀವು ಸಾಕಷ್ಟು ಮಾಡಿದ್ದೀರಿ, ನೀವು ನಿಮ್ಮ ಮನೆತನದವರು. ಇದರ ಬಗ್ಗೆ ಇನ್ನಷ್ಟು ನಾವು ತಿಳಿದುಕೊಳ್ಬೇಕು. ಕರಾಡ ಬ್ರಾಹ್ಮಣ ಸಮುದಾಯ ಈ ಭಾಗದಲ್ಲಿ 4 ಮಠಗಳು, 4 ದೇವಸ್ಥಾನಗಳನ್ನು ನಾವು ಮಹಾರಾಷ್ಟ್ರದಿಂದ ಬಂದಾಗ ಇಲ್ಲಿ ಕಟ್ಟಿಕೊಂಡದ್ದು ಒಂದು ಇತಿಹಾಸ. ಆ ಪೈಕಿ ಒಂದು ಅಗಲ್ಪಾಡಿ, ಇನ್ನೊಂದು ಶ್ರುತಿಯ ತಂದೆಯವರು ಇರುವಂತಹ ತೈರೆ. ಹಾಗಾಗಿ ಯೋಗ ತೈರೆ ಮತ್ತು ಅಗಲ್ಪಾಡಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ಒಟ್ಟಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಗಲ್ಪಾಡಿ ದೇವಸ್ಥಾನವನ್ನು ನಡೆಸಲಿಕ್ಕೆ 5 ಮನೆತನಗಳವರು ಸೇರಿ ಮುಕ್ತೇಸರರು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಮನೆತನ ನಮ್ಮದು ಕೋಳಿಕ್ಕಜೆ. ನಮ್ಮ ತಂದೆಯವರು, ನಮ್ಮ ಅಜ್ಜ ಅದನ್ನೆಲ್ಲ ತುಂಬ ವರ್ಷಗಳ 10-50 ವರ್ಷಗಳ ಕಾಲ ಅದನ್ನು ಬಹಳ ಕಷ್ಟದ ಕಾಲದಲ್ಲಿಯೂ ಅದನ್ನು ಅವರು ಸೇರಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ತಂದೆಯವರ ಕಾಲಾನಂತರ ನಮ್ಮ ಪೈಕಿಯಲ್ಲಿ ಯಾರಾದರೂ ಒಬ್ಬ ಅದನ್ನು ಜವಾಬ್ದಾರಿ ತಗೊಳ್ಬೇಕು ಅಂತ ಸಹಜವಾಗಿ ಬಂದಾಗ ನಾನು ಹಿರಿಯವನಾಗಿ ನಾನೇ ತಗೊಳ್ಬೇಕಾಗಿತ್ತು. ಆದರೆ ನಾನು ಕೆಲಸ ಎಲ್ಲ ಮಾಡ್ತೇನೆ, ಹೆಸರು ನಾನು ಬೇಡ ಅಂಥೇಳಿ ನನ್ನ ಒಬ್ಬ ತಮ್ಮ, ನಾವು 5 ಮಂದಿ ಒಪ್ಪಿಗೆ ಸೇರಿ ನನ್ನ ಒಬ್ಬ ತಮ್ಮನನ್ನು ಮುಕ್ತೇಸರ ಅಂಥೇಳಿ ನಾವು ನೇಮಕ ಮಾಡಿದೆವು. ಅವನು ಮುಕ್ತೇಸರನಾಗಿದ್ದು ಮಿಕ್ಕ 5 ಮಂದಿಯನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಕ್ಕೊಂಡು ಅಗಲ್ಪಾಡಿಯಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು ಮಾಡಲಿಕ್ಕೆ ನಮಗೆ ಆ ದಿನಗಳಲ್ಲಿ ಸಾಧ್ಯವಾಯಿತು. ಅಗಲ್ಪಾಡಿಗೆ ಪಡುಗೋಪುರ ಅಂತ ಒಂದು ನಿರ್ಮಾಣ ಮಾಡಬೇಕಾಯಿತು. ಪಡುಗೋಪುರ ಬಿದ್ದು ಹೋಗಿತ್ತು, ಇರಲಿಲ್ಲ. ಅದನ್ನು ಎಷ್ಟೋ ಲಕ್ಷ ರೂಪಾಯಿಯನ್ನು ಸಂಗ್ರಹ ಮಾಡಿ, ಸಾರ್ವಜನಿಕರಿಂದ ಭಕ್ತಾದಿಗಳಿಂದ ಸಂಗ್ರಹ ಮಾಡಿ ಅದನ್ನು ಪುನರ್ ನಿರ್ಮಾಣ ಮಾಡಿ ಶೃಂಗೇರಿ ಗುರುಗಳು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ದಿವ್ಯ ಹಸ್ತದಿಂದ ಅದನ್ನು ಉದ್ಘಾಟನೆ ಮಾಡಿಸಲಿಕ್ಕೂ ಆ ದಿನಗಳಲ್ಲಿ ಸಾಧ್ಯವಾಯಿತು. ಆಮೇಲೆ ಅಗಲ್ಪಾಡಿ ಕೇರಳದ ಸರ್ಕಾರದ ಆಡಳಿತ ಇದಕ್ಕೂ ಒಳಗೊಂಡಂತಹ ಒಂದು ಸಂಸ್ಥೆ. ಕೇರಳದ ವಾತಾವರಣ, ರಾಜಕೀಯದ ವಾತಾವರಣ ಇತ್ಯಾದಿ ಎಲ್ಲ ಸಮಸ್ಯೆಗಳನ್ನೂ ನಾವು ಆ ದಿನಗಳಲ್ಲಿ ಅನುಭವಿಸಿದ್ದಿದೆ. ಕೇರಳದ ಸರ್ಕಾರದ ಜೊತೆಗೆ ಮಲ್ಲ ವಿಷ್ಣಣ್ಣನ ಜೊತೆಗೆ ಸೇರಿಕೊಂಡು ಅದಕ್ಕೆ ಏನಾಗಬೇಕೋ ಅದನ್ನು ಮಾಡುವಂತಹ ಒಂದು ಪ್ರಯತ್ನ ಕೂಡ ಅಗಲ್ಪಾಡಿಯ ಸಂದರ್ಭದಲ್ಲಿ ನಡೆಯಿತು. ಬಹುಶಃ ಕುದ್ಕುಳಿ ಸುಬ್ರಹ್ಮಣ್ಯ ಭಟ್ರಿಗೆ ಅದು ಗೊತ್ತಿರಬೇಕು, ಯಾಕೆಂದರೆ ಅವರು ನಮ್ಮ ಜೊತೆಗೆ ಆ ದಿನಗಳಲ್ಲಿ ಕೆಲಸ ಮಾಡಿದವರು. ಮತ್ತು ಹರೀಶಣ್ಣ ಏನು ವಿಶ್ವ ಕರಾಡ ಸಮ್ಮೇಳನ ಮತ್ತು ಅಗಲ್ಪಾಡಿ ದೇವಸ್ಥಾನದ ಇದು ದ್ರವ್ಯ ಕಲಶ, ಆಮೇಲೆ ಪಡುಗೋಪುರ ಉದ್ಘಾಟನೆ, ಇದೆಲ್ಲವನ್ನು ಕೂಡ ವಿಜೃಂಭಣೆಯಿಂದ ಆ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ನಾನು ಆಗಲೇ ಹೇಳಿದಾಗೆ ಡಾಕ್ಟರ್ VS ಆಚಾರ್ಯರು ಆಗಿನ ಮಿನಿಸ್ಟ್ರು ಇದ್ದರು. ಅವರು ಅಗಲ್ಪಾಡಿಗೆ ಅವರನ್ನು ಕರೆದಿದ್ದೆ, ಅವರು ಬಂದಿದ್ದರು. ಹಾಗಾಗಿ ಆ ಕಾಲಕ್ಕೆ ಅಗಲ್ಪಾಡಿ ದೇವಸ್ಥಾನದಲ್ಲಿ ಪಡುಗೋಪುರದ ಉದ್ಘಾಟನೆ ಶೃಂಗೇರಿ ಗುರುಗಳಿಂದ ಮತ್ತು ಇಡೀ ವಿಶ್ವ, ನಮ್ಮ ಸಣ್ಣ ವಿಶ್ವ ನಮ್ಮದು, ಕರಾಡ ವಿಶ್ವ ಅಂತಂದರೆ ವಿಶ್ವ ಕರಾಡ. ಆದರೂ ನಾವೆಲ್ಲರೂ ಒಂದು ಸಂಘಟಿತರಾಗಿ 4 ಊರುಗಳ ಜನ ಒಂದು ದೇವಸ್ಥಾನದ ನೇತೃತ್ವದಲ್ಲಿ ದೇವಸ್ಥಾನವನ್ನು ಕೇಂದ್ರೀಕರಿಸಿ ಸಮಾಜವನ್ನು ಒಟ್ಟಿಗೆ ತರುವಂತಹ ಒಂದು ಪ್ರಯತ್ನಕ್ಕೆ ಬೆಂಗಳೂರು ಕರಾಡದವರು, ಮಂಗಳೂರು ಕರಾಡ ಎಲ್ಲರೂ ಸಹಭಾಗಿತ್ವ ಆವತ್ತಿನ ದಿನಗಳಲ್ಲಿ ಸಿಕ್ಕಿದೆ. ಮತ್ತು ಅದನ್ನು ಇವತ್ತಿಗೂ ನಮಗೆ ಸ್ಮರಿಸುವಂತಹ ಒಂದು ಸಂದರ್ಭ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಶೃಂಗೇರಿ ಸಂಪರ್ಕ ಸಮಿತಿ, ಇದರಲ್ಲಿ ನೀವು ಇಂದಿಗೂ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ದೀರಿ ಅಂತ ಗೊತ್ತು. ಈ ಪಯಣ ಹೇಗೆ ಶುರುವಾಯಿತು? ಇದರಲ್ಲಿ ಅನೇಕ ವಿಶೇಷತೆಗಳು ಏನು? ಕರಾಡ ಸಮುದಾಯಕ್ಕೆ ಶೃಂಗೇರಿಯ ಜಗದ್ಗುರುಗಳೇ ಎಲ್ಲ ಸಮಾಜಕ್ಕೂ ಜಗದ್ಗುರುಗಳು. ಹಾಗೆ ವಿಶೇಷವಾಗಿ ಕರಾಡ ಸಮುದಾಯ ಶೃಂಗೇರಿ ಪೀಠದ
ಬಹಳ ಪರಂಪರಾಗತವಾದ ಶಿಷ್ಯ ವೃಂದದಲ್ಲಿ ಪ್ರಮುಖವಾಗಿ ಪರಿಗಣಿಸಲ್ಪಟ್ಟಂತಹ ಒಂದು ಸಮುದಾಯ. ಶೃಂಗೇರಿ ಗುರುಗಳಲ್ಲಿಗೆ ವೈಯಕ್ತಿಕವಾಗಿ ಎಲ್ಲರೂ ಹೋದಾಗೆಲ್ಲ ಯಾವಾಗಲೂ ಹೋಗ್ತಾ ಇದ್ದರು. ಆದರೆ ಶೃಂಗೇರಿ ಗುರುಗಳು ಅವರ ಚಾತುರ್ಮಾಸ್ಯದ ಅವಧಿಯಲ್ಲಿ ಕರಾಡ ಸಮುದಾಯದವರು ಸಾಮೂಹಿಕವಾಗಿ ಒಟ್ಟಾಗಿ ಒಂದು ದಿನ ಹೋಗಬೇಕು ಅಂತ ಒಂದು ಅಭಿಪ್ರಾಯ ಬೆಂಗಳೂರಿನ ನಮ್ಮ ಸ್ನೇಹಿತರು, ಹಿರಿಯರು, ಪ್ರಮುಖರು, ಆಮೇಲೆ ಬಾಯಾರಿನ ದೇವಸ್ಥಾನದ ಗಣಪಣ್ಣನೂ ಸೇರಿದಂತೆ ಅನೇಕರು ಒಟ್ಟಿಗೆ ಹೀಗೆ ಕೂತು ಶೃಂಗೇರಿಗೆ ನಿರಂತರವಾಗಿ ಪ್ರತಿ ವರ್ಷವೂ ಹೋಗುವಂತಹ ಕೆಲಸ ಆಗಬೇಕು. ಶೃಂಗೇರಿ ಸಂಸ್ಥಾನದ ಜೊತೆಗೆ ಈ ಕರಾಡದ ಒಂದು ಸಂಪರ್ಕ ಇನ್ನಷ್ಟು ಬಲವಾಗಿ ಆತ್ಮೀಯತೆ ಬೆಳಿಬೇಕು ಎಂಬ ಕಾರಣಕ್ಕೆ ಪ್ರತಿ ವರ್ಷವೂ ಹೋಗುವುದರ ಜೊತೆಗೆ ಶೃಂಗೇರಿ ಗುರುಗಳು ಎಲ್ಲೆಲ್ಲಿ ಬರ್ತಾರೆ, ಯಾವ ಯಾವ ಊರುಗಳಿಗೆ ಶೃಂಗೇರಿ ಗುರುಗಳು ಬರ್ತಾರೋ ಅಲ್ಲಿ ಅವರನ್ನು ಭೇಟಿ ಮಾಡುವಂಥದ್ದು, ಕಾಣಿಕೆ ಸಮರ್ಪಣೆ ಮಾಡುವಂಥದ್ದು, ಪಾದಪೂಜೆ ಮಾಡುವಂಥದ್ದು ಇತ್ಯಾದಿಯನ್ನು ಈ ಶೃಂಗೇರಿ ಸಂಪರ್ಕ ಸಮಿತಿಯ ಹೆಸರಿನಲ್ಲಿ ಮಾಡುತ್ತಾ ಬಂದಿದ್ದೇವೆ. ನನಗೆ ಹೆಮ್ಮೆ ಏನು ಅಂತಂದರೆ, ನಿರಂತರವಾಗಿ ಆ ವರ್ಷದಿಂದ ಶೃಂಗೇರಿ ಗುರುಗಳು ಎಲ್ಲೆಲ್ಲಿ ಚಾತುರ್ಮಾಸ್ಯದ ಆಚರಣೆ ಮಾಡಿದ್ದಾರೋ, ಒಂದು ವರ್ಷ ಚೆನ್ನೈಯಲ್ಲಿ ಮಾಡಿದರು, ಒಂದು ವರ್ಷ ಮುಂಬೈಯಲ್ಲಿ ಮಾಡಿದರು. ಆ ಎರಡೂ ಕಡೆಗಳಿಗೂ ಶ್ರುತಿಯ ಅಪ್ಪ TR ಭಟ್ರು ಮುಂಬೈಗೂ ಬಂದಿದ್ದರು ಅಂತ ನನಗೆ ನೆನಪು. ತೈರೆ ರಾಮಚಂದ್ರಣ್ಣ ಅವರು ಇಲ್ಲಿ NMPTಯಲ್ಲಿ ದೊಡ್ಡ ಸ್ಥಾನದಲ್ಲಿ ಎಂಜಿನಿಯರ್ ಆಗಿದ್ದವರು, ತುಂಬ ಸರಳ ವ್ಯಕ್ತಿ. ಅವರ ಜೊತೆಗೆ ನಾನು ಇಲ್ಲಿಯ ಶೃಂಗೇರಿಯ ಸಮಿತಿಯಲ್ಲಿಯೂ ಅವರು ನಮ್ಮ ಜೊತೆಗೆ ಇದ್ದರು. ಮತ್ತು ಕರಾಡ ಯಾವುದೇ ಸಮುದಾಯದ ಯಾವುದೇ ಒಳ್ಳೆಯ ಕೆಲಸಕ್ಕೆ ಅವರು ಮೊದಲಿಗೆ ನಿಂತು ಮಾಡುವಂಥ ಒಂದು ವ್ಯಕ್ತಿತ್ವ ಅವರದು. ನಾನು ಅವರ ವ್ಯಕ್ತಿತ್ವದಿಂದ ತುಂಬ ಪ್ರಭಾವಿತನಾಗಿದ್ದೇನೆ. ಅವರ ಸರಳತೆ, ಪ್ರಾಮಾಣಿಕತೆ, ಮಿತವ್ಯಯ ಮತ್ತು ನಿರಂತರ ಪರಿಶ್ರಮ ಇದು ಅಂತಿಮವಾಗಿ ಗೆಲುವಿಗೆ ಕಾರಣವಾಗ್ತದೆ ಎಂಬುದನ್ನು ಅವರ ವ್ಯಕ್ತಿತ್ವ ಜೀವನದಿಂದಲೇ ಹೇಳಿ ಕೇಳಿ ನಾನು ಮತ್ತು ಅವರ ಅಕ್ಕಪಕ್ಕದಲ್ಲಿ ಇಲ್ಲಿ ಮನೆ ಮಾಡಿದವರು. ನನ್ನ ಈ ಮನೆಯ ಪಕ್ಕದಲ್ಲಿಯೇ ಅವರ ಕಾಂಪೌಂಡು, ಅವರು ಮನೆ ಮಾಡಿದ್ದು ಇದೆ. ಹಾಗಾಗಿ ನಮಗೂ ತೈರೇವರಿಗೂ ಈ ಸಂಬಂಧ ಬಹಳ ಇದೆ. ಇದೇ ಕಾರಣಕ್ಕೆ ಶೃಂಗೇರಿ ಸಮಿತಿಗೆ ಮತ್ತು ಕರಾಡ ಸಮುದಾಯದ ಸಂಬಂಧ, ಗುರು ಶಿಷ್ಯ ಸಂಬಂಧ ಏನಿದೆ ಅದು ಇನ್ನಷ್ಟು ಇದಾಗಬೇಕು ಎಂಬ ಕಾರಣಕ್ಕೆ ಬೆಂಗಳೂರಿನ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಶೃಂಗೇರಿಗೆ ಒಂದು ಆ್ಯಂಬ್ಯುಲೆನ್ಸ್ ಕೊಡುವಂಥ ಒಂದು ಕೆಲಸ ಆಯಿತು. ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೂ ಅಲ್ಲಿಂದ ಕಾರಣ ಆಯಿತು. ಹೀಗೆ ಪ್ರತಿ ವರ್ಷವೂ ಹೊಸತು ಏನೋ ಒಂದು ಇದನ್ನು ಶೃಂಗೇರಿ ಗುರುಗಳ ಎದುರುಗಡೆಗೆ ಇದನ್ನು ತೋರಿಸುವಂಥದ್ದು. ಗುರುಗಳು ಬಾಯಾರಿನಲ್ಲಿ ಆವಳ ಮಠಕ್ಕೆ ಅವರು ಬಂದಾಗ ಮೊದಲ ಬಾರಿಗೆ ಕರಾಡ ಸಮುದಾಯದ ಕಡೆಯಿಂದ ಒಂದು ಪ್ರೆಸೆಂಟೇಷನ್ ಅವರಿಗೆ ತೋರಿಸಿ, ನಮ್ಮ ಉದ್ದೇಶ ಹೀಗಿದೆ, ನಮ್ಮ ಅಪೇಕ್ಷೆ ಇದೆ, ಈ ಸಂಬಂಧ ನಿರಂತರವಾಗಿ ಬೆಳಿಬೇಕು ಎಂಬ ಕಾರಣಕ್ಕೆ ಗುರುಗಳು ಒಂದು ಆಶೀರ್ವಾದ ಮಾಡಿ, ಮನಃಪೂರ್ತಿ ಅವರ ಆಶೀರ್ವಾದದಿಂದ ನಾವು ನಂಬಿದ್ದೇವೆ ಕರಾಡ ಸಮುದಾಯ ಇವತ್ತು ಯಾವ ಸ್ಥಿತಿಯಲ್ಲಿ ಇದೆಯೋ ಆ ಸ್ಥಿತಿಯಲ್ಲಿ ಇದೆ. ಮತ್ತು ಅವರು ಯಾವಾಗಲೂ ಹೇಳಿದಾಗೆ ಪರಂಪರೆಯಲ್ಲಿ ನಮ್ಮ ಶಿಷ್ಯತ್ವ ಈ ರೀತಿ ಇದೆ, ಅದು ನಿರಂತರವಾಗಿ ಆಗಬೇಕು ಅಂತ ಅವರು ಯಾವಾಗಲೂ ಗುರುಗಳು, ಹಿರಿಯವರು ಹೇಳ್ತಾರೆ, ಇವರು ಹೇಳ್ತಾರೆ. ಹಾಗೆ ಇವತ್ತಿನವರೆಗೆ ಹಾಗೆ ನಡೀತಾ ಬಂದಿದೆ. ಬೆಂಗಳೂರು ಕರಾಡದವರನ್ನು ನಾನು ಈ ವಿಷಯದಲ್ಲಿ ಖಂಡಿತವಾಗಿಯೂ ಅಭಿನಂದನೆಗಳನ್ನು ಹೇಳ್ತೇನೆ. ಬೆಂಗಳೂರಿನ ಕರಾಡದವರ ಜೊತೆಗೆ ನಾವು ಮಂಗಳೂರಿನ ಕರಾಡದವರು ಸೇರಿ ಶೃಂಗೇರಿಯ ಸಂಪರ್ಕ ಸಮಿತಿಯ ಒಂದು ಸಂಪರ್ಕ, ಎಲ್ಲರನ್ನೂ 4 ಊರಿನ ನಮ್ಮವರನ್ನೆಲ್ಲ ಒಟ್ಟಿಗೆ ಸೇರಿಸಲಿಕ್ಕೆ ಒಂದು ಶೃಂಗೇರಿ ಸಂಪರ್ಕ ಸಮಿತಿ ಎಂಬುದನ್ನು ಮಾಡಿ ಆ ಹೆಸರಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಸರಳತೆಯಲ್ಲಿ ಬಾಲಣ್ಣನಿಗೆ ಮತ್ತು ನನ್ನ ತಂದೆಯವರಿಗೆ ಸಾಟಿ ಇಲ್ಲ. ಯಾಕೆಂದರೆ ಈಗ ಬಾಲಣ್ಣ ನೀವು ಹೇಳಿದ ಹಾಗೆ ನೀವು ಪ್ರಭಾವಿತರಾಗಿದ್ದೀರಿ ಅಂತ ಹೇಳಿದ್ರಿ, ಅದೇ ರೀತಿ ನನ್ನ ತಂದೆಯವರು ನಾವು ಸಹ ನಿಮ್ಮ ಸರಳತೆಯಿಂದ, ನಿಮ್ಮ ನಿಷ್ಠೆಯಿಂದ ಪ್ರಭಾವಿತರಾಗಿದ್ದೇವೆ. ಈಗ ಕರಾಡ ಬ್ರಾಹ್ಮಣ ಸಮಾಜ, ಇದಕ್ಕೆ ಕೂಡ ನೀವು ಬೇಕಾದಷ್ಟು ಕೊಡುಗೆಗಳನ್ನು ಮಾಡಿದ್ದೀರಿ. ಬಹಳಷ್ಟು ಒಳ್ಳೆ ವಿಷಯಗಳನ್ನು ನೀವು ಪ್ರಾಕ್ಟೀಸಿಗೆ ತಂದಿದ್ದೀರಿ. ಅದರ ಬಗ್ಗೆ, ಆ ಪಯಣದ ಬಗ್ಗೆ ಒಂದಷ್ಟು ಹಂಚಬಹುದಾ? ನಾವು ಹಳ್ಳಿಯಿಂದ ಕೃಷಿಯನ್ನು ಅವಲಂಬಿಸಿದಂತಹ ಈ ಕರಾಡ ಸಮುದಾಯ ಸಹಜವಾಗಿ ಪೇಟೆ ಪಟ್ಟಣಗಳಿಗೆ ವಲಸೆ ಹೋಗಿ ಅಲ್ಲಿ ತಮ್ಮ ಜೀವನವನ್ನು ಕಂಡುಕೊಳ್ಳುವಂಥದ್ದು ನಡೆದೇ ಇದೆ.
ಪರವೂರಿಗೆ ಹೋದಾಗ ಅಲ್ಲಿ ಎಲ್ಲೆಲ್ಲಿ ಕರಾಡದವರು ನಮ್ಮ ಸಮಾಜದವರು ಒಟ್ಟಿಗೆ ಸೇರ್ತಾರೋ ಅವರು ಒಟ್ಟಿಗೆ ಸೇರಿಸಿ ಅಲ್ಲಿಯ ಒಂದು ಎಲ್ಲರನ್ನ ಸೇರಿಸಿ ಒಂದು ಸಂಘ ಕಟ್ಟುವಂಥದ್ದು, ಆ ಮೂಲಕವಾಗಿ ಸಾಮೂಹಿಕವಾದಂತಹ ಚಟುವಟಿಕೆಗಳನ್ನು ಮಾಡುವಂಥದ್ದು ಕಳೆದ 10 ವರ್ಷಗಳಿಂದ ನಡೆದಿದೆ. ಬೆಂಗಳೂರು ಕರಾಡದಲ್ಲಿಯೂ ಅದು ನಡೀತಾ ಇದೆ, ಈಗಲೂ ನಡೀತಾ ಇದೆ. ಹಾಗೆಯೇ ಮಂಗಳೂರಿನಲ್ಲಿ ಕರಾಡದ ಇವತ್ತಿನವರೆಗೆ 300-400 ಮನೆಗಳಷ್ಟು ಇದೆ ಅಂತ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. 380 ಏನೋ ಮನೆಗಳು ಮಂಗಳೂರು ಕರಾಡದಲ್ಲಿ ಇದ್ದಾವೆ ಅಂತ. ಆ ದಿನಗಳಲ್ಲಿ ತೈರೆ ರಾಮಚಂದ್ರಣ್ಣ ಕರಾಡ ಬ್ರಾಹ್ಮಣ ಸಮುದಾಯ ಮಾಯ ಮಂಗಳೂರು ಇದರ ಅಧ್ಯಕ್ಷರಾಗಿ ಅವರ ಜೊತೆಗೆ ನಾನು ಕಾರ್ಯದರ್ಶಿಯೋ ಅಧ್ಯಕ್ಷನೋ ನನಗೇ ನೆನಪಿಲ್ಲ ಈಗ. ನಾವು ಒಟ್ಟಿಗೆ ಕೆಲಸ ಮಾಡಿದ್ದು. ನಾವು ಇಲ್ಲಿ ಹತ್ತಿರ ಇದ್ದದ್ದರಿಂದ ಒಂದು ಹೈವೇ ದಾಟಿದರೆ ಅವರು ನಮ್ಮ ಮನೆಗೆ ಬರೋರು. ಯಾವಾಗಲೂ ಸಮಾಜಕ್ಕೋಸ್ಕರ ಅವರು ಬರುವವರು, ವೈಯಕ್ತಿಕವಾಗಿ ಯಾವುದೇ ಉದ್ದೇಶಕ್ಕೆ ಅವರು ಯಾರಿಗೂ ಮಾಡಿದವರು ಅಲ್ಲ ಅವರು. ಹಾಗಾಗಿ ನನ್ನ ಮನೆಯನ್ನೇ ಕಟ್ಟಿಕೊಟ್ಟವರು ಅವರು. ನನ್ನ ಹತ್ರ ದುಡ್ಡೂ ಇಲ್ಲದ ಕಾಲಕ್ಕೆ ಅಷ್ಟೊಂದು ನಾನು ಕಷ್ಟದಲ್ಲಿ ಇದ್ದಾಗ ಆವತ್ತಿನಿಂದ ಅವರು ಇರುವಷ್ಟು ದಿವಸ ನಾನು ಅವರಿಂದ ಉಪಕೃತನಾಗಿದ್ದೇನೆ. ಹಾಗಾಗಿ ಸಮಾಜಕ್ಕೂ ಅವರ ಒಂದು ಸಜ್ಜನಿಕೆ ಮತ್ತು ಅವರ ಕೊಡುಗೆ ಎಲ್ಲ ರೀತಿಯಿಂದ ಬೇಕು ಎಂಬ ಕಾರಣಕ್ಕೆ ನಾನೇ ಅವರಿಗೆ ಮೊದಲ ಬಾರಿಗೆ ಅವರ ಹತ್ರ ಪ್ರಸ್ತಾಪ ಮಾಡಿದ್ದು. ಮಂಗಳೂರು ಕರಾಡ ಸಮಾಜ ಏನಿದೆ, ಮಂಗಳೂರು ಕರಾಡ ಅಂತ ಏನಿದೆ, ಇದಕ್ಕೆ ಒಂದು ಸ್ವಂತ ಕಟ್ಟಡ ಮಾಡುವುದಾದರೆ ಅದಕ್ಕೆ ಸರ್ಕಾರದಿಂದ ಸಿಗುವಂತಹ ಹಣ ಏನಿದೆ ಅದನ್ನು ನಾನು ಒದಗಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೇನೆ. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಕಾಲಕ್ಕೆ ಮೊದಲ ಬಾರಿಗೆ ಎಲ್ಲ ಶಾಸಕರುಗಳಿಗೆ 25 ಲಕ್ಷ ಕೊಟ್ಟಿದ್ದರು. ಆ 25 ಲಕ್ಷ ಮೊದಲ ಬಾರಿಗೆ ಬಂದಾಗ ಅದರಿಂದ ನಾನು ಒಬ್ಬ ಶಾಸಕನಾಗಿ ಮೊದಲಿಗೆ ಎಲ್ಲರಿಗೂ ಅದನ್ನು ಹಂಚಬಹುದು. 1 ಲಕ್ಷ ಕೊಟ್ಟರೆ 25 ಮಂದಿಗೆ ಕೊಡಬಹುದು, ಏನು ಉಪಯೋಗ ಆಗುವುದಿಲ್ಲ. ಅದಕ್ಕೋಸ್ಕರ ತೈರೆ ರಾಮಚಂದ್ರಣ್ಣ ಇಲ್ಲಿಗೆ ಬಂದಾಗ ನಾನು ಅವರ ಹತ್ರ ಈ ಪ್ರಸ್ತಾಪವನ್ನು ಹೇಳಿದೆ. ಬಿಲ್ಡಿಂಗಿಗೆ ಜಾಗವನ್ನು ನೀವು ನೋಡಿ ಒದಗಿಸಿಕೊಡುವಂತಹ ಪ್ರಯತ್ನ ನಾವು ಮಾಡಿದರೆ ಅದಕ್ಕೆ ಹಣ ತೊಡಗಿಸುವಂತಹ ಪ್ರಯತ್ನ ನಾನು ಮಾಡಬಹುದು ಶಾಸಕರ ನಿಧಿಯಿಂದ ಎಂಬ ಮಾತನ್ನು ಅವರ ಕಿವಿಗೆ ಮೊದಲ ಬಾರಿಗೆ ಹಾಕಿದೆ ತೈರೆ ರಾಮಚಂದ್ರಣ್ಣ. ಜಾಗ ಬೇಕಲ್ಲ, ಜಾಗ ಕೊಂಡುಕೊಳ್ಳುವಷ್ಟು ದುಡ್ಡಿಲ್ಲ ನಮ್ಮ ಹತ್ರ, ಖಾಲಿ ಜಾಗವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಇಲ್ಲ ಆಗಿನ ಕಾಲಕ್ಕೆ. ಹಾಗೆ ಪರಸ್ಪರ ನಾವು ಮಾತಾಡಿ ಅಂಗರಾಜೆ ನರಸಿಂಹಣ್ಣ ಆ ವಕೀಲರು ಮಂಗಳೂರಿನಲ್ಲಿ ಅಧ್ಯಕ್ಷರೂ ಆಗಿದ್ದರು. ಅವರು ಮಂಗಳೂರು ಕರಾಡದ ಅಧ್ಯಕ್ಷರಾಗಿದ್ದ ನರಸಿಂಹಣ್ಣನವರನ್ನು ಹೋಗಿ ನಾವು ಸಂಪರ್ಕ ಮಾಡಿ ಮಾತಾಡಿಸಿ ಅವರ ಮನೆಯ ಮೇಲಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಒಂದು ಜಾಗವನ್ನು ಅವರು ನಮಗೆ ಒದಗಿಸಿಕೊಟ್ಟರು. ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಇವತ್ತು ಮಂಗಳೂರು ಕರಾಡ ಏನು ಆ ಕಟ್ಟಡ ಇದೆ ಅದು ಅಂಗರಾಜೆ ನರಸಿಂಹ ಭಟ್ಟರು ಕೊಟ್ಟ ಜಾಗದಲ್ಲಿ ನಿರ್ಮಿಸಿದ್ದು. ಅದಕ್ಕೆ ಪ್ರಾರಂಭಿಕ ಹಣ 6 ಲಕ್ಷವನ್ನು ನನಗೆ ಕೊಟ್ಟದ್ದು ಕರಾಡ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನಗೆ ಬಂದ ಅವಕಾಶದಿಂದ ನಾನು ಅದನ್ನು ಮೊದಲಿಗೆ ನನ್ನ ಸಮಾಜಕ್ಕೆ ನಾನು ಕಾಣಿಕೆಯಾಗಿ ಅರ್ಪಿಸ್ತೇನೆ ಅಂತ ಹೇಳಿ ಅದಕ್ಕೆ ಮಾಡುವಂಥ ಅವಕಾಶವಾಯಿತು. ಈ 6 ಲಕ್ಷದಿಂದ ಏನಾಗ್ತದೆ ಅಂತ ಮತ್ತು ಬೇರೆ ಬೇರೆ ಮಂದಿಯಿಂದ, ಬೇರೆ ಶಾಸಕರುಗಳಿಂದ 4-5 ಮಂದಿ ಶಾಸಕರುಗಳ ಹೆಸರಿನಲ್ಲಿ, ಗಣೇಶ್ ಕಾರ್ಣಿಕ್ ಇದ್ದಾರೆ, ಯೋಗೀಶ್ ಭಟ್ರಿದ್ದಾರೆ, ಬೇರೆ ಬೇರೆ ಮಂದಿಯ ಹೆಸರಿನಲ್ಲಿ ನನ್ನ ನೆನಪು ಈ ಬಾರಿಯ ಕರಾಡ ಆ ಪುಸ್ತಕದಲ್ಲಿ ಇವರು ಹಾಕಿದ್ದಾರೆ ಸಂಪಾದಕರು, ಈ ಕಟ್ಟಡಕ್ಕೆ ಯಾರ್ಯಾರಿಂದ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ. ಆ ಪ್ರಕಾರವಾಗಿ ಇವತ್ತು ಏನಿದೆ ಒಂದು ಭವ್ಯವಾದಂತಹ ಮಂದಿರ, ಶಾರದಾ ಚಂದ್ರಮೌಳೀಶ್ವರ ಧ್ಯಾನ ಮಂದಿರ. ಅಂದರೆ ಶೃಂಗೇರಿ ಗುರುಗಳು ನಿತ್ಯವಾಗಿಯೂ ನಿತ್ಯ ಪೂಜೆ ಮಾಡುವಂತಹ ದೇವರು ಯಾರು? ಶಾರದಾ ಚಂದ್ರಮೌಳೀಶ್ವರ. ಅದೇ ಹೆಸರಿನ ಧ್ಯಾನ ಮಂದಿರವನ್ನು ಇಟ್ಟು, ಅದು ಹಾಲ್ ಅಂದರೆ ಮದುವೆ ಹಾಲು ಅಂತಲ್ಲ, ಧ್ಯಾನ ಮಂದಿರ ಅಂತ ಅದಕ್ಕೆ ಹೆಸರಿಟ್ಟು ರಾಮಚಂದ್ರನ ಹತ್ರ ಹೇಳಿ ಅವರ ಒಪ್ಪಿಗೆ ಮೇರೆಗೆ ಇದೆಲ್ಲವನ್ನೂ ಆದದ್ದು. ಶೃಂಗೇರಿ ಗುರುಗಳ ಹತ್ರ ಆಮಂತ್ರಣ ಬರಲಿಕ್ಕೆ ಅವರ ಉದ್ಘಾಟನೆಗೆ ಅವರನ್ನು ಕರೆಯುವಾಗ ಏನು ಮಾಡ್ತೀರಿ ಅಲ್ಲಿ ಆ ಕಟ್ಟಡದಲ್ಲಿ ಅಂತ ಅವರು ಕೇಳಿದಾಗ ನಾವು ಹೇಳಿದ್ವಿ ನಮ್ಮ ಸಂಸ್ಕಾರ ಅಂತ. ಆಗ ನಾನು ಹೇಳಿದೆ, ನಮ್ಮ ಮಕ್ಕಳಿಗೆ ಇದು ಉಪನೀತರಾದ ನವ ವಟುಗಳಿಗೆ ಅಲ್ಲಿ ಇದು ಕೊಡುವಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಪಂಚಮಿ ಇದರ ಸಮಯದಲ್ಲಿ ವಿಶೇಷ ಸಮಾರಂಭಗಳನ್ನೆಲ್ಲ ಮಂಗಳೂರು ಕರಾಡದ ಎಲ್ಲರೂ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಎಂಬ ಕಾರಣಕ್ಕೆ ಮಾಡಲಿಕ್ಕೆ ಸಾಧ್ಯವಾಯಿತು. ಈಗ ಅದು ಚೆನ್ನಾಗಿ ಉತ್ತರೋತ್ತರವಾಗಿ ಅದು ಮುಂದಕ್ಕೂ ನಡೆದುಕೊಂಡು ಬಂದಿದೆ. ಮೇಲಕ್ಕೆ ಒಂದಷ್ಟು ರೂಮ್ಗಳು ಇದೆಲ್ಲವೂ ಆಗಿದೆ. ಮಂಗಳೂರು ಸಮಾಜಕ್ಕೆ ಸ್ವಂತ ಕಟ್ಟಡ, ಬೇರೆ ಕರಾಡದವರು ಸ್ವಂತ ಕಟ್ಟಡ ಮಾಡಿಕೊಂಡಿದ್ದಾರೆ, ಅಲ್ಲಿ ಬೆಳ್ತಂಗಡಿಯವರು ಮಾಡಿದ್ದಾರೆ, ಬೆಳ್ತಂಗಡಿ. ಹಾಗೆ ಬೆಂಗಳೂರು ಕರಾಡದವರು ಆ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ ಅಂತ ಕೇಳಿ ಗೊತ್ತು
ದೈವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕರಾಡ ಸಮುದಾಯದ ಪರವಾಗಿ ಒಂದು ಒಂದು ನಿರ್ಮಾಣ ಆಗಬೇಕು. ಆಗ ಗೌರಿಶಂಕರ್ ಇದ್ದಾಗಲೂ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಆಗ ಯಾವುದಕ್ಕೂ ನಮಗೆ ಚಾಮರಾಜಪೇಟೆಯ ಶಂಕರ ಮಠದ ಅವಕಾಶ ನಮಗೆ ಯಾವತ್ತೂ ಇದೆ, ನಾವು ಅವರ ಶಿಷ್ಯಂದಿರು. ಆದರೆ ನಮ್ಮದೇ ಒಂದು ಸ್ವಂತ ಮನೆ ಬೇಕು ಅಂತ ಒಂದು ಉದ್ದೇಶ ಇದೆ. ನಾನು ಈಗ ಅದಕ್ಕೆ ಈ ಕುದ್ಕುಳಿಯವ್ರ ಹತ್ರ, ಚಂದ್ರಹಾಸಣ್ಣನ ಹತ್ರ, ನಮ್ಮ ಆಟಿಗೂಕೆ ಹರಿಶಣ್ಣನ ಹತ್ರ, ಎಲ್ಲರ ಹತ್ರ, ಈಗಿನ ಯಾರು ಪದಾಧಿಕಾರಿಗಳಿದ್ದಾರೆ ಅವರ ಹತ್ರ ಪೂರ್ತಿಯಾಗಿ ನನ್ನಿಂದ ಏನು ಸಾಧ್ಯವೋ ತನು ಮನ ಧನ, ತಾನು ಈಗ ಅಷ್ಟು ಆಗಲಿಕ್ಕಿಲ್ಲ, ಆದರೆ ಅದನ್ನು ಮಾಡುವ ಎಂಬ ಒಂದು ಉತ್ಸಾಹ ಇವತ್ತಿಗೂ ನನಗೆ ಅದೇ ರೀತಿಯಲ್ಲಿದೆ. ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು. ವ್ಯಕ್ತಿ ಇವತ್ತು ಇರ್ತಾನೆ, ನಾಳೆ ಇರುವುದಿಲ್ಲ. ದುಡ್ಡು ಬರ್ತದೆ ಹೋಗ್ತದೆ, ಆದರೆ ಶಾಶ್ವತ ಯಾವುದು? ಶಾಶ್ವತ ಜೀವನ ಮೌಲ್ಯಗಳು ಅಂತ ಹೇಳ್ತಾರೆ. ಶಾಶ್ವತ ಜೀವನ ಮೌಲ್ಯಗಳು, ಆ ಮೌಲ್ಯಗಳು ಶಾಶ್ವತ, ವ್ಯಕ್ತಿ ನಶ್ವರ. ಅದರ ಕಡೆಗೆ ನಮ್ಮ ಒತ್ತು ಇರಬೇಕು. ನಾವು ಮತ್ತೆ ಅದಕ್ಕಿಂತ ದೊಡ್ಡ ನಮ್ಮ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕರಾಡ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ನಾನು ಎಲ್ಲರಿಗೂ ನನ್ನ ಪ್ರೀತಿಯ ಮಾತು. ನನ್ನ ತಂದೆಯವರು ನೀವು ಕಂಡ ಕನಸು ಒಂದೇ ಕರಾಡ, ಅದು ಈಗ ಕರಾಡ ವಿಶ್ವ ಎಂಬ ಆ್ಯಪ್ನಿಂದ ನಿಜ ಆಗ್ತಾ ಇದೆ. ಈ ಆ್ಯಪ್ ನೀವು ಈಗಾಗಲೇ ನೋಡಿದ್ದೀರಿ. ಹೇಗೆ ಅದಕ್ಕೆ ಒಂದು ಸಹಕಾರವಾಗ್ತದೆ ಅದರಿಂದ? ಕರಾಡ ಸಮುದಾಯದ ಬಗ್ಗೆ ತಿಳ್ಕೊಳ್ಳಬೇಕಾದವರಿಗೆ ಕೈಯಲ್ಲಿ ಅಂಗೈಯಲ್ಲಿರುವಂತಹ ಮೊಬೈಲ್ನ ಮೂಲಕವಾಗಿ ಕರಾಡ ವಿಶ್ವ ಆ್ಯಪಿನ ಮೂಲಕ ಅನೇಕ ಸಂಗತಿಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಈಗಿನ ತರುಣ ಇವರು ವಿಜ್ಞಾನಿಗಳೋ ತಂತ್ರಜ್ಞಾನಿಗಳೋ ಕರಾಡ ಯುವಕರು ಅದನ್ನು ಮಾಡಿ ಸಮಾಜದ ಎದುರುಗಳಿಗೆ ಇಟ್ಟಿದ್ದಾರೆ. ಶೃಂಗೇರಿ ಗುರುಗಳ ಕೈಯಿಂದಲೇ ಅದನ್ನು ಆವತ್ತು ಅನಾವರಣವೂ ಮಾಡಿಸಿದ್ದು ಉಂಟು. ಈ ಕರಾಡ ವಿಶ್ವ ಆ್ಯಪ್ ಎಂಬುದು ಈಗ ನನ್ನ ಕೈಗೂ ಬಂದಿದೆ. ಅದು ನಾನು ಬಳಕೆ ಮಾಡ್ತೇನೆ. ಅದನ್ನು ದಿನ ಬೆಳಗ್ಗೆ ಇದನ್ನು ಒತ್ತಿದರೆ ನಿಮಗೆ ಕರಾಡದ ಸಕಲ ಚಟುವಟಿಕೆಗಳು ಅದರಲ್ಲಿ ಸಿಗ್ತವೆ. ಉದಾಹರಣೆಗೆ ಕರಾಡದ 4 ದೇವಸ್ಥಾನಗಳು, ನಾವು ಅಲ್ಲಿಂದ ಕರಾಡ ಎಂಬಲ್ಲಿಂದ ಮಹಾರಾಷ್ಟ್ರದಿಂದ ಈ ಕಡೆ ವಲಸೆ ಬಂದದ್ದು, ಈ ಊರುಗಳಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳನ್ನು ಕಟ್ಟಿಕೊಂಡದ್ದು, ಆಮೇಲೆ ಸಂಘಟಿತರಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕರಾಡದ ಸಮಾಜದ ಕಟ್ಟಡಗಳನ್ನು ಸೇರಿದಂತೆ ಎಲ್ಲ ನಿರ್ಮಿಸಿದ್ದು, ಮ್ಯಾಟ್ರಿಮೊನಿ ಇವತ್ತಿನ ಅವಶ್ಯವಾಗಿರತಕ್ಕಂತಹ ಹುಡುಗ ಹುಡುಗಿಯನ್ನು ಪರಸ್ಪರ ಭೇಟಿಗೆ ಅವಕಾಶ ಮಾಡಿಕೊಡುವಂತಹ, ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆ ಮ್ಯಾಟ್ರಿಮೊನಿ, ಉದ್ಯೋಗಾಕಾಂಕ್ಷಿಗಳು ಯಾರು, ಉದ್ಯೋಗದಾತರು ಯಾರು, ಇದನ್ನು ಹೇಳುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ತಕ್ಷಣಕ್ಕೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಯಾರನ್ನು ಸಂಪರ್ಕ ಮಾಡುವುದು, ಅಂತಹ 10 ಅನುಕೂಲತೆಗಳನ್ನು ಕೂಡ ಕರಾಡ ವಿಶ್ವ ಆ್ಯಪಿನಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಸ್ನೇಹಿತರು ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇದು ಎಲ್ಲರಿಗೂ ಅನುಕೂಲ. ಆದರೆ ಕರಾಡದ ನಮ್ಮ ಯುವಕರಿಗೆ ವಿಶೇಷವಾಗಿ ಇದು ಇವತ್ತು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಅಂತ ನಾನು ಕೇಳಿದೆ, ಜನಪ್ರಿಯವಾಗ್ತಾ ಇದೆ ಅಂತ. ಇದರ ಬಳಕೆ ಹೆಚ್ಚಾಗಬೇಕು, ಇದನ್ನು ನೋಡುವವರು ಹೆಚ್ಚಾಗಬೇಕು. ನೀವು ಒಮ್ಮೆ ಅದನ್ನು ಬಟನ್ ಒತ್ತಿ ಒಮ್ಮೆ ಅದನ್ನು ನೋಡಲಿಕ್ಕೆ ಶುರು ಮಾಡಿದರೆ ಬಹುಶಃ ಅದು ದಿನವೂ ನಿಮ್ಮನ್ನು ನೋಡಿಸ್ತದೆ. ಮತ್ತೆ ಸಾಮಾನ್ಯ ಯಾವುದೇ ಮೊಬೈಲ್ನ ಇದು ಹಾಗೆ ಈ ಕರಾಡ ವಿಶ್ವವು ಕೂಡ ಅದರಲ್ಲಿ ಎಲ್ಲ ವಿಳಾಸಗಳು, ಪಂಚಾಂಗಗಳು 10 ಇದೆ. ಅದರಲ್ಲಿ ಏನೆಲ್ಲ ಇದೆ ಎಂಬುದನ್ನು ನಾನು ಪೂರ್ತಿಯಾಗಿ ಇನ್ನು ತಿಳ್ಕೊಳ್ಬೇಕಷ್ಟೇ. ಆ ಸ್ಥಿತಿಯಲ್ಲಿ ಕರಾಡ ವಿಶ್ವದ ಆ್ಯಪ್ ನಮ್ಮ ಕೈಗೆ ಲಭ್ಯವಾಗಿದೆ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಯುವಕರು ನಮಗೆ ಗೊತ್ತಿಲ್ಲದಿದ್ದರೂ ನಮಗಿಂತ ಮುಂದೆ ನಮ್ಮ ಮಕ್ಕಳು ಹೋಗಿರ್ತಾರೆ. ಅವರಿಗೆ ಅದು ಇದೇ ಕಲಿಸ್ತದೆ. ಅದು ಆ ಚಿಕ್ಕ ಮಕ್ಕಳಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ, ಅವರಿಗೆ ಅದನ್ನು ಗೊತ್ತಾಗ್ತದೆ. ಅಂತಹ ಒಂದು ಬೆಳವಣಿಗೆಯಲ್ಲಿ ಕರಾಡರು ಹಿಂದಕ್ಕೆ ಬಿದ್ದಿಲ್ಲ. ಕರಾಡದ ಅದ್ಭುತವಾದಂಥ ವ್ಯಕ್ತಿತ್ವಗಳನ್ನು ಆ ಸರಣಿಯಲ್ಲಿ ನಾವು ಅವರನ್ನು ಪರಿಚಯಿಸ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತಹ ಅದ್ಭುತವಾದಂತಹ ಏನು ಆ ಸಂಸ್ಕಾರ ಇದೆಯಲ್ಲ, ಅದನ್ನು ನಾವು ಇಡೀ ಸಮಾಜಕ್ಕೆ ಉಪಯುಕ್ತವಾಗಿ, ವೈಯಕ್ತಿಕವಾಗಿ ಯಾರು ಎಷ್ಟು ಏನು ಬೇಕಾದರೂ ಆಗ್ಬೋದು, ಆದರೆ ಸಮಾಜಕ್ಕೆ ಒಟ್ಟಾಗಿ ನಾವು ಮುಂದಕ್ಕೆ ಬರಬೇಕು. ಅದಕ್ಕೆ ಗುರುಗಳ ಕೃಪಾಶೀರ್ವಾದವು ಯಾವತ್ತೂ ಇದೆ. ನಾವು ಪದೇ ನಾವು ಗುರುಗಳನ್ನು ಭೇಟಿ ಮಾಡಿದಾಗ ನಮಗೆ ಅವರು ಈ ಮಾತನ್ನು, ನಮಗೆ ಪ್ರೇರಣೆಯನ್ನು, ಈಗಿನ ವಿಧುಶೇಖರ ಭಾರತಿ ಶ್ರೀಗಳಂತೂ ಇಡೀ ದೇಶದಲ್ಲಿ
ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆಗೆ ಪ್ರವಾಸ ಮಾಡಿ ಹಿಂದೂ ಧರ್ಮದ ಪುನರುತ್ಥಾನದ ಒಂದು ಅದ್ಭುತವಾದಂಥ ಕೆಲಸವನ್ನು ಅವರು ಸಶಕ್ತವಾಗಿ ಅವರು ಸಮರ್ಥವಾಗಿ ಅವರು ಮಾಡ್ತಾ ಇರೋದನ್ನು ಇಡೀ ವಿಶ್ವ ಗಮನಿಸಿದೆ. ಪ್ರಧಾನಮಂತ್ರಿಯೂ ಸೇರಿದಂತೆ ಅವರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಹೋದದ್ದನ್ನು ನಾವು ನೋಡ್ತಾ ಇದ್ದೇವೆ ಪತ್ರಿಕೆಗಳಲ್ಲಿ. ಅಂತಹ ಕರಾಡ ವಿಶ್ವ ಆ್ಯಪ್ ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ, ನಾವು ಅದನ್ನು ಇನ್ನಷ್ಟು ರೀತಿಯಲ್ಲಿ ಬಳಸಿ ಸಮಾಜಕ್ಕೆ ಉಪಯುಕ್ತವಾಗುವಂಥ ಜೀವನವನ್ನು ನಡೆಸುವ ಅಂತ ನಾನು ವಿನಂತಿ. ಬಾಲಣ್ಣ, ಇನ್ನು ಒಂದು ಕೊನೆಯ ಕಟ್ ಅಂತ ಉತ್ತರಿಸಬೇಕು. ಇದು ಒನ್ ವರ್ಡ್ ಆನ್ಸರ್. ನೀವು ಶಿಕ್ಷಕರು, ಸೊ ನಿಮಗೆ ಗೊತ್ತುಂಟು. ಒನ್ ವರ್ಡ್ ಆನ್ಸರ್, ರ್ಯಾಪಿಡ್ ಫೈರ್ ಮಾಡುವ ನಾವು, ಸರಿಯಾ? ನಿಮ್ಮ ಇಷ್ಟದ ಹವ್ಯಾಸ? ಗಾರ್ಡನಿಂಗ್. ರಾಜಕೀಯ ಜೀವನದಲ್ಲಿ ಮುಜುಗರವಾದ ಸನ್ನಿವೇಶ? ಒನ್ ವರ್ಡ್ ಅಲ್ಲದಿದ್ರೂ ತೊಂದರೆ ಇಲ್ಲ, ಹೇಳಿ. ಇಲ್ಲ, ಅಂತಹ ಮುಜುಗರಕ್ಕೆ ನಾನು ಒಳಪಟ್ಟದ್ದಿಲ್ಲ. ಸಂತೋಷ. ನೀವು ಮೆಚ್ಚುವ ಶ್ಲೋಕ? ಹೇಳ್ತೇನೆ. ಶಂಕರಾಚಾರ್ಯರು ಬರೆದ ಶ್ಲೋಕ, ಪ್ರತಿದಿನ ಹೇಳಬೇಕಾದಂತಹ ಶ್ಲೋಕ. ಅಂದರೆ ಶಂಕರಾಚಾರ್ಯರು ಆವತ್ತಿಗೆ ಅಂತಹ ಒಂದು ಶ್ಲೋಕ ತುಂಬ ಬರೆದಿದ್ದಾರೆ ಅವರು ಹೇಳ್ತಾರೆ ಶಂಕರಾಚಾರ್ಯರು, ನ ಮೋಕ್ಷಸ್ಯಾಕಾಂಕ್ಷಾ ನ ಚ ವಿಭವವಾಂಛಾ ಪೀಚನಮೇ ನ ವಿಜ್ಞಾನಾಪೇಕ್ಷಾ ಶಶಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ಅದ್ಭುತವಾದಂತಹ ಶ್ಲೋಕ ಅದು. ನನಗೇನು ಬೇಡ, ಶಂಕರಾಚಾರ್ಯರು ಹೇಳುವುದು, ನನಗೆ ದುಡ್ಡು ಬೇಡ, ವಿದ್ಯೆ ಬೇಡ, ಮೋಕ್ಷ ಬೇಡ, ಏನು ಬೇಡ ಅಮ್ಮ, ನಿನ್ನ ಸ್ಮರಣೆ ಮಾಡ್ತಾ ಜಪಿಸ್ತಾ ನನ್ನ ದೇಹ ಹೋದರೆ ಸಾಕು ಅಂತ ಅವರು ಹೇಳೋದು. ಶಂಕರಾಚಾರ್ಯರು ಹೇಳಿದ್ದು ನೋಡಿ ಅಂತ ಮಾತು. ನಿಮಗೆ ಅತ್ಯಂತ ಸಿಟ್ಟು ಬರುವ ಒಂದು ಸಿಚುವೇಶನ್? ಏನು ಸಿಟ್ಟು, ಈಗ ಇದು ಕೇಳಿದ್ದೇ ಸಿಟ್ಟು ಬರ್ತದೆ ಈ ಪ್ರಶ್ನೆ ಅಲ್ಲ. ನಿಮಗೆ ಪ್ರಧಾನಮಂತ್ರಿಯ ಹುದ್ದೆ ಸಿಕ್ಕಿದರೆ ನೀವು ಮಾಡುವ ಮೊದಲ 3 ಕೆಲಸಗಳು? ಆಗದೇ ಇರುವಂತಹ ಸಾಧ್ಯತೆಯೇ ಇಲ್ಲದಿದ್ದದ್ದಕ್ಕೆ ಏನಂತ ಹೇಳೋದು ಅಂತ. ನಿಮಗೆ 10 ಕೋಟಿ ರೂಪಾಯಿ ಲಾಟರಿ ಬಂದರೆ ಏನು ಮಾಡ್ತೀರಿ? 10 ಕೋಟಿ ರೂಪಾಯಿ ಲಾಟ್ರಿ ಬಂದರೆ ನಾನು ಸ್ವೀಕರಿಸುವುದಿಲ್ಲ. ನನಗೆ ಬೇಡ ಆ ದುಡ್ಡು. ನಿಮ್ಮ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಒಂದು ಪುಸ್ತಕ ಅಥವಾ ವ್ಯಕ್ತಿ? ವಿವೇಕಾನಂದರು. ನಿಮ್ಮ ಮೆಚ್ಚಿನ ಕರಾಡ ಅಡುಗೆ? ನಾನು ಹೇಳ್ತೀನಿ, ಕೂಡಾ ಫುಲ್ಲೋ ಅಂಬೋಘಾನು ಬೆಂದಿ. ಸೂಪರ್. ಇವತ್ತು ಮಾಡಿದ್ದೇವೆ ನಮ್ಮಲ್ಲಿ. ಕರಾಡರು ರಾಜಕೀಯದಲ್ಲಿ ಇನ್ನು ಮುಂದೆ ಬರಬೇಕು. ನಾವು ಎಲ್ಲ ವಿಭಾಗದಲ್ಲಿಯೂ ಮುಂದಕ್ಕೆ ಬರಬೇಕು. ರಾಜಕೀಯ ಒಂದು. ಸಂಪರ್ಕ, ಸಹಕಾರ, ಸಮೃದ್ಧಿ, ಇದೇ ನಮ್ಮ ಕರಾಡ ವಿಶ್ವದ ಧ್ಯೇಯ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕೋಳಿಕಜೆ ಶ್ರೀ ಬಾಲಕೃಷ್ಣ ಭಟ್ ಇವರ ಪರಿಚಯವನ್ನು ಮಾಡಿದ್ದೇವೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಗೆ ಅನ್ವರ್ಥವಾಗಿ ಇವರ ವ್ಯಕ್ತಿತ್ವ ಅತ್ಯಂತ ಸರಳವಾದ ವ್ಯಕ್ತಿತ್ವ. ಅವರ ಜೀವನದ ಪಯಣವನ್ನು ಕೇಳಿ ಬಂದಾಗ ನಮಗೆ ಅದರಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ಇನ್ನು ನಮ್ಮಂಥ ಯುವಕರಿಗೆ, ನಮ್ಮ ಮುಂದಿನ ಯುವಕರಿಗೆ ಪ್ರೇರಣಾಪೂರ್ವಕವಾಗಿ ಹಲವಾರು ವಿಷಯಗಳಿತ್ತು. ಈ ಒಂದು ಅವಕಾಶವನ್ನು ಈ ಕರಾಡ ಸಾಧಕರ ಶ್ರೇಣಿಯಲ್ಲಿ ಇವತ್ತು ಬಾಲಣ್ಣನ ಪರಿಚಯ ಮಾಡಿಕೊಟ್ಟಕ್ಕೆ ಕರಾಡ ವಿಶ್ವಕ್ಕೆ ಧನ್ಯವಾದಗಳು. ಆ್ಯಪ್ ಬಳಸಿ ಸಮಾಜ ಬೆಳೆಸಿ. ಧನ್ಯವಾದ ಬಾಲಣ್ಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.